ಸರ್ ಈಗ ನನಗೆ ಅಲ್ಲಿಂದ ನೋಡಿದ್ರೆ ಇದು ವುಡ್ ತರ ಕಾಣಿಸ್ತಿದೆ ಸರ್. ಅಲ್ಲಿಂದ ನಾನು ನೋಡಿದ್ರೆ ಸೇಮ್ ವುಡ್ಡೇ ಇದೆ, ಆದ್ರೆ ಇದು ವುಡ್ ಅಲ್ಲ, ಅಲ್ಯೂಮಿನಿಯಂ. ಇದಕ್ಕೆ ಯಾವುದೇ ತುಕ್ಕು ಹಿಡಿಯೋದಿಲ್ಲ, ರಸ್ಟ್ ಗಿಷ್ಟು ಏನು ಆಗೋದಿಲ್ಲ ಇದು. ಓಕೆ, ಇದೆಲ್ಲ ಸಂಪೂರ್ಣವಾಗಿ ACP ಮತ್ತೆ ಅಲ್ಯೂಮಿನಿಯಂ. ಇದು ನೋಡಿ, ಇಲ್ಲಿ ನೋಡಿ, ಇವೆಲ್ಲ ನೀವು ವುಡ್ ಅಲ್ಲೂ ಕೂಡ ನೋಡಿರ್ತೀರಾ, ಆದ್ರೆ ನಿಮ್ಗೆ ದೂರದಿಂದ ನೋಡಿದ್ರೆ ಇದು ವುಡ್ ತರನೇ ಕಾಣಿಸುತ್ತೆ, ಆದ್ರೆ ವುಡ್ ಅಲ್ಲ, ಇದು ಅಲ್ಯೂಮಿನಿಯಂ. ಈ ಅಲ್ಯೂಮಿನಿಯಂ ಪ್ರಾಡಕ್ಟ್ ಅಲ್ಲಿ ಸಚ್ ಆಸ್ ವಾಟರ್ ಪ್ರೂಫ್ ಇದೆ, ಫೈರ್ ಪ್ರೂಫ್ ಇದೆ, ಟರ್ಮೈಟ್ ಪ್ರೂಫ್ ಇದೆ, ಮತ್ತೆ ವೆದರ್ ರೆಸಿಸ್ಟೆನ್ಸ್ ಕೂಡ ಇದೆ ಸರ್. ಲೈಕ್ ವುಡ್ ಅಲ್ಲಿ ಏನೋ ಕೊಟೇಶನ್ ಅರೌಂಡ್ 9 lakh ಸಮಥಿಂಗ್ ಏನೋ ಬಂದಿತ್ತಂತೆ. ಸೊ ನಮ್ದು ಅರೌಂಡ್ 6 lakh ಅಲ್ಲಿ ಮುಗಿದಿದೆ ಕೆಲಸ. 6 lakh ಅಲ್ಲಿ ಮುಗಿದಿದೆ. 15 to 20 days ಅಂತ ಹೇಳಿದ್ರು, ನನಗೆ ಒಂದು 16 days ಅಲ್ಲಿ ಕವರ್ ಮಾಡ್ಕೊಟ್ರು ಸರ್. ಇದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ಯಾವ ಬ್ರ್ಯಾಂಡ್, ಯಾವ ಕಂಪನಿ, ಪ್ರತಿಯೊಂದು ಮೆನ್ಷನ್ ಆಗಿದೆ. ಕಸ್ಟಮರ್ಗೂನು ನಮ್ಗೂನು ಯಾವುದೇ ತರ ಕ್ಲಾಶ್ ಆಗಲ್ಲ ಅಂಡ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್. ಸೊ ACP ಶೀಟ್ ಗೆ ಸರ್ ಫ್ರಮ್ ಕಂಪನಿ ಎಂಡೇನೆ ನಮ್ಗೆ 10 ವರ್ಷ ಗ್ಯಾರಂಟಿ ವಾರಂಟಿ ಸಿಗುತ್ತೆ. 10 ವರ್ಷ ಅದು ಬಾಳ್ಕೆ ಬರ್ತಿದೆ ಅಂತ ಅಂದ್ಮೇಲೆ ನೀವೇ ಅನ್ಕೊಂಡ್ಬಿಡಿ ಅದು ಲೈಫ್ ಟೈಮ್ ಏನು ಆಗಲ್ಲ ಅಂತಾನೆ. ನಾಳೆ ದಿನ ಒಂದ್ 5 ವರ್ಷದೊಳಗೆ ಏನಾದ್ರು ಮೇಂಟೆನೆನ್ಸ್ ಬಂತು ಅಂದ್ರೆ ಕಸ್ಟಮರ್ ನನ್ಗೆ ಏನಾದ್ರು ರಿಪೋರ್ಟ್ ಮಾಡಿದ್ರೆ ಸರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ, ಆಫ್ಟರ್ 5 years ನಾನು ಚೇಂಜ್ ಮಾಡಿಸ್ಕೋಬೇಕು ಸರ್, ಮನೆಗೆ ನೀವ್ ಹೇಗ್ ಬಣ್ಣ ಬದಲಾಯಿಸ್ತೀರಾ ಅದೇ ತರ ಬಣ್ಣ ಬದಲಾಯಿಸಬಹುದು. ಇಟ್ಸ್ ವೆರಿ ಸಿಂಪಲ್. ಸೊ ನಮ್ಮ ಆಫೀಸ್ ಬಂದ್ಬಿಟ್ಟು ಸರ್ ಮಾಗಡಿ ರೋಡ್, ಬ್ಯಾಡ್ರಳ್ಳಿ, ಭರತ್ ನಗರ್ 2nd stage ಅಲ್ಲಿ ನಮ್ಮ ಆಫೀಸ್ ಇದೆ. ವೀಕ್ಷಕರು ಯಾರಾದ್ರೂ ಬೇರೆ ಎಲ್ಲಾದ್ರೂ ಏನಾದ್ರೂ ನೋಡಿದಿದ್ರೆ ಅದನ್ನ ನಿಮ್ಮ ಹತ್ರ ಹೇಳಿದ್ರೆ ಅದನ್ನು ಕೂಡ ನೀವು ಮಾಡ್ಕೊಡ್ತೀರಾ? ಖಂಡಿತ ಸರ್, ಮಾರ್ಕೆಟ್ ಅಲ್ಲಿ ಏನಿದೆ ಅದನ್ನ ನೀವು ಮಾಡ್ಕೊಡ್ತೀರಾ? ಡೆಫಿನೆಟ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ನಿಮಗೆ ಸುಮಾರು ಮನೆಗಳನ್ನ ಇತ್ತೀಚಿನ ದಿನಮಾನದಲ್ಲಿ ತೋರಿಸಿದೀವಿ, ಇಂಟೀರಿಯರ್ ಮಾಡೋರನ್ನ ತೋರಿಸಿದೀವಿ. ಆದ್ರೆ ಇತ್ತೀಚೆಗೆ ನನಗ್ ಗೊತ್ತಿರೋ ಹಂಗೆ ಎಲ್ಲಾ ಕಡೆನೂ ವುಡ್ ಅಲ್ಲಿ ಏನ್ ಇಂಟೀರಿಯರ್ ಮಾಡ್ತಾರೆ ಅದು ಹೋಗಿ ಅಲ್ಯೂಮಿನಿಯಂ ಅಲ್ಲೂ ಕೂಡ ಇಂಟೀರಿಯರ್ ಅನ್ನ ಮಾಡಬಹುದು. ಇದು ಸುದೀರ್ಘವಾದ ಬಾಳಿಕೆಯನ್ನ ಕೊಡುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನ್ ಗೊತ್ತಾ, ನಾನು ಪರ್ಸನಲಿ ಅನ್ಕೊಂಡಿದ್ದು ವುಡ್ ಅಲ್ಲಿ ಕಡಿಮೆ ರೇಟ್ ಆಗುತ್ತೆ, ಅಲ್ಯೂಮಿನಿಯಂ ಅಲ್ಲಿ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ನೋಡಿ, ಇವತ್ತೇ ನನಗೆ ಈ ಸತ್ಯ ಗೊತ್ತಾಗಿದ್ದು, ಅಲ್ಯೂಮಿನಿಯಂ ಅಲ್ಲಿ ವುಡ್ಗಿಂತ 30 to 40% ರೇಟ್ ಕಡಿಮೆ ಆಗುತ್ತೆ. ಅಂದ್ರೆ ನಿಮ್ಮಲ್ಲಿರುವಂತಹ ಬಜೆಟ್ಗೆ, ಈಗ ಸರಿಸುಮಾರು ಒಂದು 10 ಲಕ್ಷ ನಮ್ಮ ಮನೆಗೆ ಇಂಟೀರಿಯರ್ ಆಗುತ್ತೆ ಅಂತ ಹೇಳಿದ್ರೆ, ಅಲ್ಯೂಮಿನಿಯಂ ಅಲ್ಲಿ ನೀವೇನಾದ್ರೂ ಇಂಟೀರಿಯರ್ ಅನ್ನ ಮಾಡೋಕೆ ಹೋದ್ರೆ ನಿಮಗೆ ಕೇವಲ 6 ಲಕ್ಷ ರೂಪಾಯಿ ಅಷ್ಟೇ. ಅಷ್ಟರ ಒಳಗಡೆನೆ ಆಗುವಂತಹ ಒಂದು ಸ್ಥಿತಿಗತಿಯಲ್ಲಿ ಇವತ್ತು ನಾವು ಇದೀವಿ. ಆದ್ರೆ ಈ ಸತ್ಯ ಸುಮಾರು ಜನರಿಗೆ ಗೊತ್ತಿಲ್ಲ. ಈ ಸತ್ಯದ ಬಗ್ಗೆ ತಿಳಿಸೋಣ ಅಂತಾನೆ ಇವತ್ತು ನಾನೊಬ್ರು ಮನೆಗೆ ಬಂದಿದ್ದೀನಿ. ಇವರ ಹಳೆ ಮನೆಯನ್ನ ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ ಇವರು. ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಿದೆ, ಈ ಕಂಪ್ಲೀಟ್ ಏನು ಅಲ್ಯೂಮಿನಿಯಂ ಇಂಟೀರಿಯರ್ ಅನ್ನ ಮಾಡಿದ್ದಾರೆ, ಇದು ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅವರು ಮಾಡಿರುವಂತದ್ದು. ಇದರ ಮುಖ್ಯಸ್ಥರು ಇಲ್ಲೇ ಇದ್ದಾರೆ, ಭರತ್ ಅಂತ ಹೇಳಿ. ಸರ್ ಬನ್ನಿ ಸರ್. ಸೊ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಮನೆಯ ಟೂರ್ ಅನ್ನ ಮಾಡ್ತಾ ಇದ್ದೀನಿ. ಇದು ಮನೆ ಟೂರ್ ಅನ್ನೋದಕ್ಕಿಂತ ಮನೆಯ ಇಂಟೀರಿಯರ್ ಅನ್ನ ತೋರಿಸುವಂತಹ ಒಂದು ಕೆಲಸ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಇಲ್ಲಿ ಮಾಡಿರುವಂತಹ ಏನ್ ಕೆಲಸಗಳನ್ನ, ಇಂಟೀರಿಯರ್ ಕೆಲಸಗಳನ್ನ ನೀವು ಮಾಡಿದಿರಾ, ಇದೆಲ್ಲ ಸಂಪೂರ್ಣವಾಗಿ ಸ್ಪೆಷಲ್ ಆಗಿದೆ ಸರ್. ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಕೆಲಸವನ್ನ ನಾವು ತೋರಿಸ್ತಾ ಇರುವಂತದ್ದು. ಯಾರಿಗೆ ಮನೆ ಇಂಟೀರಿಯರ್ ಅನ್ನ ಮಾಡಬೇಕು ಅಂತ ಇರಾದೆ ಇದ್ರೂ ಕೂಡ ಇವರನ್ನ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇವರ ಆಫೀಸ್ ಅಡ್ರೆಸ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ನೀವು ಒಮ್ಮೆ ರೀಡ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮ್ಮ ಮನೆಯನ್ನ ನೀವೇನಾದ್ರೂ ಇಂಟೀರಿಯರ್ ವರ್ಕ್ ಯಾರಿಗಾದ್ರೂ ಕೊಡ್ಬೇಕು ಅಂತ ಇದ್ರೆ, ಹಳೆ ಮನೆ ಆಗಿರ್ಲಿ ಅಥವಾ ಹೊಸ ಮನೆ ಆಗಿರ್ಲಿ ಅಥವಾ ಆಫೀಸ್ ಸ್ಟ್ರಕ್ಚರೇ ಆಗಿರ್ಲಿ, ಕಮರ್ಷಿಯಲ್ ಬಿಲ್ಡಿಂಗ್ಗಳೇ ಆಗಿರ್ಲಿ, ಕೊಡಬೇಕು ಅನ್ನೋದು ಇದ್ರೆ ಇವರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ಈಗ ನನಗೆ ಈ ಮನೆ ಅಂದ್ರೆ ಒಂದ್ ರೌಂಡ್ ಎಲ್ಲವನ್ನ ಹೋಗಿ ನೋಡ್ಕೊಂಡು ಬಂದೆ, ಸಂಪೂರ್ಣ ಸ್ಪೆಷಲ್ ಅಂತ ಅನ್ನಿಸ್ತು ಸರ್. ನಾವ್ ಇಷ್ಟು ದಿನ ವುಡ್ ಅಲ್ಲಿ ಮಾಡೋರನ್ನ ನೋಡಿದೀವಿ, ವುಡ್ ಅಲ್ಲಿ ಇಂಟೀರಿಯರ್ ಅನ್ನ ಮಾಡ್ತಾರೆ, ಹಾಗೆ ಹೀಗೆ ತಳುಕು ಬಳುಕು ಎಲ್ಲವನ್ನ ನಾವು ನೋಡ್ಬಿಟ್ಟಿದ್ವಿ. ಆದ್ರೆ ಇದು ಈ ಸ್ಟ್ರಕ್ಚರ್ ಒಂಥರ ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಸುದೀರ್ಘವಾದ ಬಾಳಿಕೆ ಬರುತ್ತೆ, ಸರಿಸುಮಾರು 20 ವರ್ಷಗಳ ಕಾಲ ಗ್ಯಾರಂಟಿ ಇರುತ್ತೆ ಇದಕ್ಕೆ ಅನ್ನೋದನ್ನ ನಾವು ಕೇಳ್ಪಟ್ವಿ. ಸರ್, ಎಷ್ಟು ವರ್ಷದಿಂದ ಈ ಕೆಲಸವನ್ನು ನೀವು ಮಾಡ್ತಿದ್ದೀರಾ? ಸರ್, ಸರಿಸುಮಾರು ನಾನು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಇಟ್ಸ್ ಬಿನ್ 8 years ಸರ್.
8 ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಇದೀನಿ. ಓಕೆ ಸೊ ಒಂದ್ 5 years ಇಂದ ನಮ್ದೇ ಅಂತ ಒಂದು ಸಪರೇಟ್ ಆಫೀಸರ್ ನ ಮಾಡಿ ಕೂಡ ಸೊ ನಡೆಸ್ತಾ ಬಂದಿದ್ದೀವಿ. ಓಕೆ ಓಕೆ. ಈ ಮನೆ ಹಳೆ ಮನೆ ಇದು, ಎಸ್ ಅಂದ್ರೆ ಸುಮಾರು ವರ್ಷ ಆಗಿದೆ ಈ ಮನೆಗೆ. ಆದ್ರೆ ಈಗ ಸದ್ಯಕ್ಕೆ ಇದನ್ನ ರಿನೋವೇಟ್ ಮಾಡಿದ್ದಾರೆ ಅವರು, ಹೊಸದಾಗಿ ಅವರೇ ಉಳ್ಕೊಳ್ಳೋದಕ್ಕೆ ಎಲ್ಲವನ್ನ ಚೇಂಜಸ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ನೀವು ಮಾಡಿದ್ರ, ಕಂಪ್ಲೀಟ್ ಆಗಿ ನಮ್ಗೆ ತೋರಿಸಿ ಸರ್ ಏನೆಲ್ಲ ಕೆಲಸ. ಡೆಫಿನೆಟ್ಲಿ ಸರ್. ಈ ಮನೆಯ ಕಂಪ್ಲೀಟ್ ಹೌಸ್ ಇಂಟೀರಿಯರ್ಸ್ ಬಂದು 3 bedrooms ಹೌಸ್ ಇದೆ. 3 bedroom ವಾರ್ಡ್ರೋಬ್ಸ್, ಕಿಚನ್, ಟಿವಿ ಯೂನಿಟ್ ಎಲ್ಲಾನು ಡಿಸೈನ್ ಮಾಡಿದೀವಿ. ಸೊ ಫಸ್ಟ್ಲಿ ನಾವು ನೋಡೋದಾದ್ರೆ ಸರ್, ಇಲ್ಲಿ ನೋಡ್ಬೋದು ಈ ಕಡೆ ದೇವ್ರ ಕೋಣೆ ಇದೆ. ಸೊ ಈ ಕಡೆ ಲೈಕ್ ಕಿಚನ್ ಗೆ ಎಂಟ್ರಿ ಆಗೋದ್ರಿಂದ ಇದೊಂದು ಸ್ಪೇಸ್ ಮಾತ್ರ ಇತ್ತು. ಟಿವಿ ಯೂನಿಟ್ ನ ಇಲ್ಲೇ ಡಿಸೈನ್ ಮಾಡೋಣ ಅಂತ ಹೇಳಿ ನಾನು ಒಂದು ಐಡಿಯಾ ಕೊಟ್ಟೆ. ಸೊ ತುಂಬಾ ಕನ್ವಿನ್ಸ್ ಆದ್ರು. ಸೊ ಸಿಂಪಲ್ ಆಗಿ ಸರ್ ಒಂದು ಎಲೆಗೆಂಟ್ ಲುಕ್ ಅಲ್ಲಿ ಸೊ ಡಿಸೈನ್ ಮಾಡಿರುವಂತದ್ದು. ಸೊ ಇಲ್ಲಿ ಬೇಸ್ ನೋಡೋದಾದ್ರೆ ಇಲ್ಲೊಂದು ಗ್ಲಾಸ್ ಡೋರ್ ಕೊಟ್ಟಿದ್ದೀನಿ. ಸೊ ಲೈಕ್ ಟು ಕೀಪ್ ಸೆಟಪ್ ಬಾಕ್ಸ್ ಅದೆಲ್ಲ ಬರುತ್ತೆ. ಸೊ ಎರಡೂ ಕಡೆ ನೋಡಿದ್ರೆ ಸರ್ ಸ್ಟೋರೇಜ್ ಗೆ ಅಂತ ಹೇಳಿ ಸ್ಟೋರೇಜ್ ಯೂನಿಟ್ ನ ಕೊಟ್ಟಿರುವಂತದ್ದು. ಸರ್ ಈಗ ನನಗೆ ಅಲ್ಲಿಂದ ನೋಡಿದ್ರೆ ಇದು ವುಡ್ ತರ ಕಾಣಿಸ್ತಿದೆ ಸರ್, ಅಲ್ಲಿಂದ ನಾನು ನೋಡಿದ್ರೆ ಸೇಮ್ ವುಡ್ ಇದೆ, ಆದ್ರೆ ಇದು ವುಡ್ ಅಲ್ಲ, ಅಲ್ಯೂಮಿನಿಯಂ. ಇದಕ್ಕೆ ಯಾವುದೇ ತುಕ್ಕು ಹಿಡಿಯೋದಿಲ್ಲ, ರಸ್ಟ್ ಗಿಷ್ಟು ಏನು ಆಗೋದಿಲ್ಲ ಇದು. ಸೊ ಇದು ಯಾವ ತರ ಈಗ ನಮ್ಮ ಮನೆಗೆ ಅಂತ ಹೇಳಿದ್ರೆ ನೀವು ಫಸ್ಟೇ ಬಂದು ಎಲ್ಲ ಅಳತೆ ಎಲ್ಲ ತಗೊಂಡು ಹೋಗಿ ಈ ತರ ಮಾಡ್ಬೋದು ಅಂತ ಹೇಳ್ತೀರಾ, ಅಥವಾ ಹೆಂಗೆ ರೆಡಿ ಇರುತ್ತೆ ಹೇಗೆ ಸರ್? ಸರ್ ಇಲ್ಲ, ಸೊ ಬೇಸ್ಡ್ ಆನ್ ದ ಮೆಜರ್ಮೆಂಟ್ಸ್ ನ ತಗೊಂಡು ಮಾಡುವಂತದ್ದು. ಫಾರ್ ಎಕ್ಸಾಂಪಲ್ ಈಗ ನೀವು ಈ ಶೀಟ್ ಏನ್ ನೋಡ್ತಾ ಇದ್ದೀರಾ, ಇದು ಕೂಡ ಅಲ್ಯೂಮಿನಿಯಂ ಲೈಕ್ ACP ಅಂತ ಕರಿತೀವಿ. ACP ಅಂದ್ರೆ ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಯಾನಲ್ ಅಂತ. ಫ್ರೇಮ್ಸ್ ನೀವೇನ್ ನೋಡ್ತಾ ಇದ್ದೀರಾ ಅದೆಲ್ಲ ಅಲ್ಯೂಮಿನಿಯಂ, ಅದ್ರ ಮೇಲೆ ಪೌಡರ್ ಕೋಟಿಂಗ್ ಆಗಿರುವಂತದ್ದು. ಅಂಡ್ ಇನ್ನೊಂದು ಸರ್, ಇಲ್ಲಿ ನೀವೇನ್ ನೋಡ್ತಾ ಇದೀರಲ್ಲ ಈ ವುಡನ್ ಶೀಟ್, ಇದು ಕೂಡ ಅಲ್ಯೂಮಿನಿಯಂ ಶೀಟ್ ಸರ್. ಸೊ ಯಾಕೆಂದ್ರೆ ಇದನ್ನ ನೋಡಿದ ತಕ್ಷಣ ಎಲ್ಲರಿಗೂ ಅನ್ಸುತ್ತೆ ಇದು ವುಡ್ಡೇ ಇರ್ಬೋದಾ ಅಂತ. ಇಲ್ಲ, ಇದು 200% ACP ಶೀಟ್, ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಯಾನಲ್ ಅಂತ. ಸೊ ಈ ಕಡೆನೂ ಅಷ್ಟೇ ಸರ್, ಲೈಕ್ ಸ್ಟೋರೇಜ್ ಗೆ ಅಂತ ಹೇಳಿ ಕೊಟ್ಟಿರುವಂತದ್ದು. ಅಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಸರ್, ಎಲ್ಲ ಸಾಫ್ಟ್ ಕ್ಲೋಜರ್ಸ್. ಸೊ ಎಲ್ಲರಿಗೂ ಒಂದು ಡೌಟ್ ಏನು ಅಂದ್ರೆ ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ಇದ್ರಲ್ಲಿ ಸಾಫ್ಟ್ ಕ್ಲೋಜರ್ ಸಿಗುತ್ತಾ ಇಲ್ವಾ ಅನ್ನೋದೊಂದು ಡೌಟ್ ಇರುತ್ತೆ. ಸೊ ಖಂಡಿತವಾಗಿಯೂ ಇದೆ. ಸೊ ಇಲ್ಲೊಂದು ಡ್ರಾರ್ ಪ್ರಾವಿಷನ್ ಕೊಟ್ಟಿದ್ದೀನಿ. ಸೊ ಅವ್ರದ್ದು ಕೀ ಚೈನ್ಸ್ ಅದು ಇದನ್ನೆಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಇದು ಒಂದು ಸಿಂಪಲ್ ಟಿವಿ ಯೂನಿಟ್. ಬ್ಯಾಕ್ ಸೈಡ್ ಯೂಸ್ ಮಾಡಿರೋದು ಸರ್ ಇದನ್ನ WPVC ರಾಫ್ಟರ್ಸ್ ಅಂತ ಕರಿತೀವಿ. ಸೊ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಯೂಸ್ ಮಾಡಿರುವಂತದ್ದು. ನಾವು ಅಡುಗೆ ಮನೆ ನೋಡೋಣ, ಬನ್ನಿ ವೀಕ್ಷಕರೇ. ಈಗ ಅಡುಗೆ ಮನೆಯನ್ನ ನೋಡೋಣ. ಅಡುಗೆ ಮನೆ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಈ ಲೈಟಿಂಗ್ ನೋಡಿ, ಒಂಥರ ಮೈಲ್ಡ್ ಕಲರ್. ಸರ್ ಇದ್ರಲ್ಲಿ ಕಲರಿಂಗ್ ತುಂಬಾ ಇರುತ್ತಾ ಹೇಗೆ ಸರ್? ಹೌದು ಸರ್, ವುಡ್ ಅಲ್ಲಿ ಏನು ಕಲರ್ ಆಪ್ಷನ್ಸ್ ಬೇಕು ಅದಕ್ಕೆ ಅಂದ್ರೆ ಲೈಕ್ ಅದಕ್ಕೆ ಕಾಂಪಿಟೇಟಿವ್ ಆಗಿ ಕಲರ್ಸ್ ಇದೆ ಸರ್. ಅಂದ್ರೆ ಕಂಪೇರಬಲಿ ಒಂದು 90-95% ಆಫ್ ದ ಕಲರ್ಸ್ ಸಿಗುತ್ತೆ. ಸೊ ಕೆಲವೊಂದು ಸಿಕ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಒಂದು ಆಪ್ಷನ್ ಇದೆ ಸರ್. ಇತ್ತೀಚಿನ ದಿನಗಳಲ್ಲಿ PVC ಶೀಟ್ಸ್ ಗಳು ಬಂದಿದೆ. ಸೊ ಅದನ್ನು ಕೂಡ ನಾವು ಹಾಕಿ ಯೂಸ್ ಮಾಡಬಹುದು. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ACP ನ ಯೂಸ್ ಮಾಡಿರುವಂತದ್ದು. ಇದೆಲ್ಲ ಸಂಪೂರ್ಣವಾಗಿ ACP ಮತ್ತೆ ಅಲ್ಯೂಮಿನಿಯಂ. ಇದು ನೋಡಿ, ಇಲ್ಲಿ ನೋಡಿ, ಇವೆಲ್ಲ ನೀವು ವುಡ್ ಅಲ್ಲೂ ಕೂಡ ನೋಡಿರ್ತೀರಾ, ಆದ್ರೆ ನಿಮ್ಗೆ ದೂರದಿಂದ ನೋಡಿದ್ರೆ ಇದು ವುಡ್ ತರನೇ ಕಾಣಿಸುತ್ತೆ, ಆದ್ರೆ ವುಡ್ ಅಲ್ಲ, ಇದು ಅಲ್ಯೂಮಿನಿಯಂ. ಸರ್ ವುಡ್ಗೂ ಅಲ್ಯೂಮಿನಿಯಂಗೂ ಏನ್ ಡಿಫ್ರೆನ್ಸ್ ಸರ್? ಎಷ್ಟು ಬಾಳಿಕೆ ಬರುತ್ತೆ? ನಾವು ಯಾಕೆ ಅಲ್ಯೂಮಿನಿಯಂ ಹೋಗ್ಬೇಕು ಅಂತ ನೀವು ಹೇಳ್ತೀರಾ? ಸರ್ ಈಗ ವುಡ್ ಅಲ್ಲಿ ಏನಾಗ್ತದೆ, ನಮ್ಗೆ ವಾಟರ್ ಪ್ರೂಫ್ ಸಿಗಲ್ಲ, ಫೈರ್ ಪ್ರೂಫ್ ಸಿಗಲ್ಲ, ಟರ್ಮೈಟ್ ಪ್ರೂಫ್ ಸಿಗಲ್ಲ. ಮೇನ್ ಸರ್ ಟರ್ಮೈಟ್ಸ್. ಒಂದು ಸಲ ಹುಳ ಬಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಹಾಳಾಗತ್ತೆ. ಸೊ ನಾವೇನ್ ಮಾಡ್ತೀವಿ, ಇದ್ರಲ್ಲಿ ಇಷ್ಟನ್ನು ಓವರ್ಕಮ್ ಮಾಡಬಹುದು ಈ ಅಲ್ಯೂಮಿನಿಯಂ ಪ್ರಾಡಕ್ಟ್ ಅಲ್ಲಿ. ಸಚ್ ಆಸ್ ವಾಟರ್ ಪ್ರೂಫ್ ಇದೆ, ಫೈರ್ ಪ್ರೂಫ್ ಇದೆ, ಟರ್ಮೈಟ್ ಪ್ರೂಫ್ ಇದೆ, ಮತ್ತೆ ವೆದರ್ ರೆಸಿಸ್ಟೆನ್ಸ್ ಕೂಡ ಇದೆ ಸರ್. ಸೊ ಇಷ್ಟನ್ನು ಕೂಡ ಇದೆ ಅಡ್ವಾಂಟೇಜಸ್ ಅಂತ ಬಂದ್ರೆ. ಅಂಡ್ ಕಾಸ್ಟ್ ಎಫೆಕ್ಟಿವ್ ಸರ್. ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ಕಾಸ್ಟ್ ಎಫೆಕ್ಟಿವ್ ಅಲ್ಲ. ನಾನು ಇಲ್ಲಿಗೆ ಬಂದಾಗ ನಮ್ಮ ಮನೆ ಓನರ್ ಹತ್ರ ಮಾತಾಡಿದೆ ಸರ್. ಅವ್ರು ಹೇಳಿದ್ರು, ಸರ್ ನೀವು ವುಡ್ಡಲ್ಲಿ ಮಾಡೋದಕ್ಕಿಂತ ಇದು ಕಡಿಮೆ ಆಗುತ್ತೆ ಸರ್ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ, ನನಗೆ ಇಲ್ಲಿ ಬರೋವರೆಗೆ ಗೊತ್ತಿಲ್ಲ. ನಾನು ಇದು ಡಬಲ್ ಆಗುತ್ತೆ, ಇದು ಕಾಸ್ಟ್ಲಿ ಆಗುತ್ತೆ. ಯಾಕಂದ್ರೆ ಸುದೀರ್ಘ ಬಾಳಿಕೆ ಬರುತ್ತೆ ಅಂತ ಹೇಳಿದ್ರೆ ಅದು ಕಾಸ್ಟ್ಲಿ ಆಗಿರ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ. ಕಾಸ್ಟ್ಲಿ ಇದ್ರೆ ಮಾತ್ರ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ. ಅವ್ರು ಹೇಳಿದ್ರು ಕಡಿಮೆ ಆಗುತ್ತೆ ಅಂತ. ಈ ಸಾಧ್ಯನಾ? ಹೌದಾ ಇದು ಸರ್? 200% ಸರ್. ಯಾಕಂದ್ರೆ ನೀವು ಕಸ್ಟಮರ್ ಹತ್ರ ಮಾತಾಡಾದ್ಮೇಲೆ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಕಸ್ಟಮರ್ಸ್ ಅಂದ್ಮೇಲೆ ಸರ್ 16 ಕಡೆ ಕೊಟೇಶನ್ ಕೇಳ್ತಾರೆ. ಕೊಟೇಶನ್ ಹಾಕ್ಸಿನೇ ನಮ್ಗೆ ಕೊಡುವಂತದಲ್ವಾ. ಸೊ ಅವ್ರಿಗೂ ಅದು ಫೀಲ್ ಆಗಿದೆ. ನನ್ನ ಹತ್ರನು ಕೂಡ ಶೇರ್ ಮಾಡಿದ್ರು ಕೂಡ. ಸೊ ಏನ್ ವುಡ್ ಅಲ್ಲಿ ಬರುತ್ತಲ್ಲ ಸರ್, ಲೈಕ್ ವುಡ್ ಅಲ್ಲಿ ಏನೋ ಕೊಟೇಶನ್ ಅರೌಂಡ್ 9 lakhs ಸಮಥಿಂಗ್ ಏನೋ ಬಂದಿತ್ತಂತೆ. ಸೊ ನಮ್ದು ಅರೌಂಡ್ 6 lakh ಅಲ್ಲಿ ಮುಗಿದಿದೆ ಕೆಲಸ. 6 lakh ಅಲ್ಲಿ ಮುಗಿದಿದೆ. 6 lakhs ಅಲ್ಲಿ ಮುಗಿದಿದೆ. ನೋಡಿ, ವುಡ್ ಅಲ್ಲಿ ಒಂದು 9 to 10 ಆದ್ರೆ ಇದು ಒಂದು 5 ರಿಂದ 6 ಲಕ್ಷದಲ್ಲಿ ಆಗುತ್ತೆ. ಆಮೇಲೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನೀವು ಈಗ ನಿಮ್ಗೆ ಏನ್ ನಾವು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದೀವಿ ಅದೇ ಹಂಗೆ ಇರುವಂತದ್ದು. ಸರ್ ಇಲ್ಲಿ ಈಗ ಏನಾದ್ರು ಸ್ಪೆಷಲ್ ಆಗ್ಬೇಕು, ಹಿಂಗ್ ಬೇಕು ನಮ್ಗೆ ಅಂತ ಹೇಳಿದ್ರೆ ಆ ತರನು ಖಂಡಿತ ಸರ್. ಲೈಕ್ ಕೆಲವು ಕಸ್ಟಮರ್ಸ್ ಅವ್ರದೇ ಆದಂತ ರಿಕ್ವೈರ್ಮೆಂಟ್ ನಮ್ಮ ಹತ್ರ ಶೇರ್ ಮಾಡ್ತಾರೆ. ಆ ಬೇಸಿಸ್ ಮೇಲೂ ಕೆಲಸ ಮಾಡಬಹುದು. ಸಚ್ ಆಸ್ ಫಾರ್ ಎಕ್ಸಾಂಪಲ್ ಸರ್, ಈಗ ನಾನು ಇಲ್ಲಿ ನೋಡಬಹುದು ಈ ಕಿಚನ್ ಗೆ ಒನ್ಲಿ ಸಿಂಗಲ್ ಕಲರ್ ಯೂಸ್ ಮಾಡಿದೀವಿ. ಕಂಪ್ಲೀಟ್ ಗ್ಲಾಸಿ ವೈಟ್ ಇದೆ.
ಓಕೆ ಕಂಪ್ಲೀಟ್ ವೈಟ್ ಇದೆ. ಸೊ ಇದು ಕಸ್ಟಮರ್ ದ ಸೆಲೆಕ್ಷನ್. ಸೊ ಕೆಲವರು ಏನ್ ಮಾಡ್ತಾರೆ, ಕಾಂಬಿನೇಷನ್ ಹೋಗ್ತಾರೆ, ಸರ್ ನನಗೆ ಗ್ರೇ ಆಡ್ ಮಾಡಿ ಅಥವಾ ಯೆಲ್ಲೋ ಆಡ್ ಮಾಡಿ ಅಂತ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಸ್ಟಮರ್ ಫ್ಲೇವರ್ ಆಗಿರುತ್ತೆ. ಬಟ್ ಇದ್ರಲ್ಲಿ ವಿಶೇಷತೆ ಏನಂದ್ರೆ ಬ್ಯಾಸ್ಕೆಟ್ಸ್ ಸರ್. ಇಲ್ಲಿ ನೋಡ್ಬೋದು ಸ್ಟೈನ್ಲೆಸ್ ಸ್ಟೀಲ್ ಬ್ಯಾಸ್ಕೆಟ್ಸ್ ನ ಯೂಸ್ ಮಾಡಿರುವಂತದ್ದು. ಸೊ ಎಲ್ಲ ಸಾಫ್ಟ್ ಕ್ಲೋಜರ್ಸ್ ಇದೆ ಅದನ್ನು ಕೂಡ. ಇಲ್ಲಿ ಕಟ್ಲರೀಸ್ ಇದೆ. ಸೊ ಕೆಲವು ಕಸ್ಟಮರ್ ಏನ್ ಮಾಡ್ತಾರೆ, ನಮ್ಗೆ ಟ್ಯಾಂಡಮ್ ಬೇಕು ಅಂತ ಹೇಳ್ತಾರೆ, ಟ್ಯಾಂಡಮ್ ಕೂಡ ಹಾಕ್ಬೋದು. ಮತ್ತೆ ಇಲ್ಲಿ ಕಾರ್ನರ್ ಅಲ್ಲಿ ಎಸ್ ವಿಂಗ್ ಮತ್ತೆ ಮ್ಯಾಜಿಕ್ ಕಾರ್ನರ್ಸ್ ಅಂತ ಎಲ್ಲ ಬರುತ್ತೆ, ಅದನ್ನು ಯೂಸ್ ಮಾಡಬಹುದು. ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಆ ತರ ನೀವು ಮಾಡ್ಕೊಡ್ತೀರಾ? ಎಸ್ ಡೆಫಿನೆಟ್ಲಿ ಸರ್. ಅಂಡ್ ಇಲ್ಲಿ ನಾವು ಮೇಲ್ ನೋಡೋದಾದ್ರೆ ದಿಸ್ ಇಸ್ ಅ ಗ್ರಾಸರಿ ಯೂನಿಟ್ ಸರ್. ಲೈಕ್ ಗ್ರಾಸರೀಸ್ ನೆಲ್ಲ ಸೆಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕೆಳಗೆ ಒಂದು ಓಪನ್ ಶೆಲ್ಫ್ ಇದೆ. ಸೊ ಇದು ಈ ಮನೆಯ ಕಿಚನ್ ಸರ್. ಎಸ್ ಎಸ್ ಸರ್, ಮೇಲ್ಗಡೆ ಹೋಗೋಣ. ಯಾಕಂದ್ರೆ ರೂಮ್ ಅನ್ನ ನಾವು ತೋರಿಸ್ಲೇಬೇಕು. ರೂಮ್ ಅಂತೂ ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು. ನಾನು ಒಂದ್ ರೌಂಡ್ ಹೋಗಿ ಬಂದಾಗ 3 ರೂಮ್ಗಳು ಕೂಡ ತುಂಬಾ ಚೆನ್ನಾಗಿ ಕಾಣಿಸಿದೆ, ಬಿಕಾಸ್ ಆಫ್ ಇಂಟೀರಿಯರ್ ವರ್ಕ್ ಇಂದ. ಇಲ್ಲ ಅಂದ್ರೆ ಅದು ಕಾಣಿಸೋದು ಸಾಧ್ಯನೇ ಇಲ್ಲ. ಈಗ ಒಂದು ಫಸ್ಟ್ ರೂಮಿಗೆ ನಾವು ಹೋಗೋಣ. ಸೊ ನನಗೆ ನಾನು ಇಲ್ಲಿಗೆ ಬಂದು ಮಾತಾಡ್ತಿರ್ಬೇಕಾದ್ರೆ ಸುಮಾರು ಸತ್ಯಗಳು ಇವತ್ತು ಗೊತ್ತಾಯ್ತು. ಅಂದ್ರೆ ನಾರ್ಮಲಿ ನೀವು ಹೇಳಿದ್ರಿ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಅಂತ, ಜಾಸ್ತಿ ಬಾಳಿಕೆ ಬರುತ್ತೆ ಅಂತ. ಇನ್ನೂ ಒಂದಿದೆ, ಏನ್ ಗೊತ್ತಾ, ಅದು ನೀವು ಇಂಟೀರಿಯರ್ ಮಾಡ್ಬೇಕು ಅಂತ ಹೇಳಿದ್ರೆ ಸುಮಾರು ಜನ ನಮ್ಗೆ 3 ತಿಂಗಳು ಬೇಕು, 4 ತಿಂಗಳು ಬೇಕು, 2 ತಿಂಗಳು ಬೇಕು ಅಂತ ಹೇಳ್ತಾರೆ. ನೀವು ಜಸ್ಟ್ 15 ಡೇಸ್ ಅಲ್ಲಿ ಇದನ್ನ ಮುಗಿಸಿದೀರಾ ಅಂತ ಕೇಳ್ಪಟ್ಟೆ. ಅದು ಕೂಡ ಓನರೇ ಹೇಳಿದ್ದು. ನೀವು ಇಲ್ಲಿ ಬರೋ ಮುಂಚೆ ನಾನು ಬಂದಿದ್ದೆ. ಸೊ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ಒಂದು 15 ಡೇಸ್ ಅಲ್ಲಿ ಆಯ್ತು ಸರ್ ಇದು ಅಂತ. ಇಷ್ಟು ಬೇಗ ಮುಗಿಸೋದಕ್ಕಾಗತ್ತ ಸರ್? ಹೌದು ಸರ್, ಯಾಕಂದ್ರೆ ಅಲ್ಯೂಮಿನಿಯಂ ಬಿಲ್ಡ್ ಆಗಿರೋದು ಹಂಗೆ ಸರ್. ಯಾಕೆಂದ್ರೆ ಎಲ್ಲಾ ಪ್ರೊಫೈಲ್ಸ್ ರೆಡಿ ಇರುತ್ತೆ, ಕಟಿಂಗ್ಸ್ ಮಾಡ್ತೀವಿ, ಫಿಟ್ಟಿಂಗ್ ಮಾಡ್ತೀವಿ. ಸೊ ಎಲ್ಲಾ ಮೆಟೀರಿಯಲ್ಸ್ ನಮ್ಗೆ ಆನ್ ಟೈಮ್ ಸಿಕ್ಬಿಡ್ತು ಅಂದ್ರೆ ಪಟಾಪಟ್ ಅಂತ ಕೆಲಸ ಆಗುತ್ತೆ. ಬಟ್ ಆದ್ರೆ ಏನಂದ್ರೆ ಟೆಕ್ನಿಕಲ್ ಲೇಬರ್ ಇರ್ಬೇಕು ಸರ್. ಸರ್ ಈಗ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಎಲ್ಲಾರು ಮಾಡ್ತಾ ಇದಾರೆ ಮಾರ್ಕೆಟ್ ನಲ್ಲಿ ಅಂತ ಅನ್ಕೊಬಹುದು. ದಯವಿಟ್ಟು ಸರ್ ನಾನು ಎಲ್ಲ ಹೆಗ್ಗದ್ದೆ ಸ್ಟುಡಿಯೋ ವ್ಯೂವರ್ಸ್ ಗೆ ಕೇಳ್ಕೊಳ್ಳೋದು ಒಂದೇನು ಅಂದ್ರೆ, ದಯವಿಟ್ಟು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಕೊಡೋಕಿನ್ನ ಮುಂಚೆ ಅವ್ರ ಬಗ್ಗೆ ಸ್ಟಡಿ ಮಾಡಿ. ವೆದರ್ ಅವ್ರದ್ದು ಬೇಸ್ ಇದೆಯಾ, ಕಂಪ್ನಿ ಇದೆಯಾ, ಏನು ಅವ್ರ ಸರ್ವಿಸ್ ಯಾವ ತರ ಇದೆ, ರಿವ್ಯೂಸ್ ನೋಡೋದಾಗಿರ್ಬೋದು ಗೂಗಲ್ ನಲ್ಲಿ, ಇದೆಲ್ಲ ನೋಡಿ ಮಾಡಿ ಕೊಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಸರ್ ಇದು ಮೆಟಲ್ ಸರ್. ಸೊ ಕಂಪ್ಲೀಟ್ಲಿ ಮೆಟಲ್ ಆಗಿರೋದ್ರಿಂದ ಇದನ್ನ ಪ್ರಾಪರ್ ಆಗಿ ಕಟಿಂಗ್ ಮಾಡಿ ಫಿಟ್ಟಿಂಗ್ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಿರೋರಿಗೆ ಕೊಟ್ರೆ ಫಿನಿಶಿಂಗ್ ಈ ತರ ಬರೋದೇ ಇಲ್ಲ ಸರ್. ಇತ್ತೀಚೆಗೆಲ್ಲ ಬಂದಿದೆ ಸರ್, ಇಂಟೀರಿಯರ್ ಅಂದ್ರೆ ಫ್ಯಾಕ್ಟರಿ ರೆಡಿ ಮಾಡೋದು, ತಂದು ಫಿಟ್ ಮಾಡೋದು ಅಂತ ಇದೆ. ನಿಮ್ದು ಹೇಗೆ ಸರ್? ಇಲ್ಲ, ಇದು ಫ್ಯಾಕ್ಟರಿ ವರ್ಕ್ ಅಂತ ಹೇಳಿದ್ರೆ ಅದು ವುಡ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ, ಮಾಡ್ಯುಲರ್ ಸೆಟಪ್ಸ್ ಎಲ್ಲ. ಬಟ್ ಅಲ್ಯೂಮಿನಿಯಂ ನಲ್ಲಿ ಹಂಗ ಆಗೋದಿಲ್ಲ. ಯಾಕೆ ಅಂದ್ರೆ ಸರ್ ವಾಲ್ ವೇರಿಯೇಷನ್ಸ್ ಇರುತ್ತೆ. ಕೆಲವೊಂದ್ ಕಡೆ 3 ಫೀಟ್ ಇರುತ್ತೆ, ಕೆಲವೊಂದ್ ಕಡೆ 3.1 ಇರುತ್ತೆ, 3.2 ಇರುತ್ತೆ. ಅವಾಗ ನಾವ್ ಏನೋ ಕಟ್ ಮಾಡ್ಕೊಂಡ್ ಬಂದಾಗ ಇಲ್ಲಿ ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ವುಡ್ ಅಲ್ಲಿ ಆದ್ರೆ ಏನೋ ಒಂದ್ ಮ್ಯಾನೇಜ್ ಮಾಡಿ ಫಿಟ್ಟಿಂಗ್ ಮಾಡ್ಬೋದು. ಬಟ್ ಅಲ್ಯೂಮಿನಿಯಂ ನಲ್ಲಿ ಹಂಗ ಆಗಲ್ಲ. ಪ್ಯಾಚ್ ಕಾಣಿಸಿದಾಗ ತುಂಬಾ ಅಸಹ್ಯವಾಗಿ ಕಾಣುತ್ತೆ ಸರ್. ಸರ್ ಅಂದ್ರೆ ನಮಗೆ, ನಾನು ತುಂಬಾ ಈ ಮನೆ ಕೆಲಸ ಶುರು ಮಾಡಿದ್ಮೇಲೆ ನಾನು ಪ್ರತಿಯೊಂದು ವಿಡಿಯೋಸ್ ನೋಡ್ತಾ ಇದ್ದೆ. ಕನ್ಸ್ಟ್ರಕ್ಷನ್ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ನೋಡ್ತಾ ಇದ್ದೆ ಸರ್. ಈ ಒಂದು ವರ್ಕ್ ಟೈಮ್ ಬಂದಾಗ ನಾನು ಈ ವರ್ಕ್ ಯಾವ್ಯಾವ್ದ್ರಲ್ಲಿ ಮಾಡ್ತಾರೆ ಅಂತೆಲ್ಲರೂ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಆ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂದು ಇವ್ರಿಗಿಂತ ಮುಂಚೆ 2 ಕಡೆ ನಾನು ವಿಸಿಟ್ ಮಾಡಿದೆ ಸರ್. ಅದು ನೇಮ್ ನಾನು ಸ್ಪೆಸಿಫೈ ಮಾಡಲ್ಲ. 2 ಇಂಟೀರಿಯರ್ ಹತ್ರ ವಿಸಿಟ್ ಮಾಡಿದೆ. ಬಟ್ ಅಲ್ಲಿ ನನಗೆ ಒಂದರಲ್ಲಿ ಒಂದು 6.7 ಕೋಟ್ ಮಾಡಿದ್ರು. ನನಗೆ 6.7 ಕೋಟ್ ಮಾಡಿದ್ರು. ಓಕೆ, ಒಂದು ಕೊಟೇಶನ್ ಕೊಡಿ ಅಂತಂದೆ. ಅದರಲ್ಲಿ ಈ ವಾರ್ಡ್ರೋಬ್ಸ್ ಬರುತ್ತೆ ನೋಡಿ, ವಾರ್ಡ್ರೋಬ್ಸ್ ಅಲ್ಲಿ ಸಿಂಗಲ್ ಸೈಡೆಡ್, ಡಬಲ್ ಸೈಡೆಡ್ ಅಂತ ಇದೆ. ನನಗೆ ಏನು ಮಾಡಿದ್ರು, ನಿಮಗೆ ಸಿಂಗಲ್ ಸೈಡ್ ಬರುತ್ತೆ, ಡಬಲ್ ಸೈಡ್ ನಾನು ಶೀಟ್ ಹಾಕಲ್ಲ, ICP ಶೀಟ್ ಹಾಕಲ್ಲ. 6.7 ಕೊಟ್ಟು ನಾನು ಸಿಂಗಲ್ ಸೈಡ್ ಏನಕ್ಕೆ ಹೋಗ್ಬೇಕು, ಒಂದು ನೆಗೆಟಿವ್ ಪಾಯಿಂಟಲ್ಲಿ ಸಿಕ್ಕುತ್ತೆ ನನಗೆ. ಬಟ್ ಸೇಮ್ ಮೆಟೀರಿಯಲ್ ಆಗಿರ್ಬೋದು, ಬಟ್ ಅದು ಒಂದು ಹೇಳಿದ್ರು. ಆಮೇಲೆ ನಿಮಗೆ ಸ್ಲೈಡಿಂಗ್ ಬರಲ್ಲ ಸರ್, ನಿಮಗೆ ಸ್ಲೈಡಿಂಗ್ ಬರಲ್ಲ, ನಿಮಗೆ ಓಪನೇಬಲ್ ಮಾಡಿಕೊಡ್ತೀನಿ. ಓಪನೇಬಲ್ ನನಗೆ ಒಂದು 2 ಅಡಿ ಜಾಗ ವೇಸ್ಟ್ ಆಗುತ್ತೆ ರೂಮಲ್ಲಿ. ಸೊ ಅದಕ್ಕೆ ಆಯಿತು. ಇನ್ನೂ ಒಂದು ಕಡೆ ವಿಚಾರಿಸಿದೆ, ಸ್ವಲ್ಪ ಬಡ್ಜೆಟ್ ಜಾಸ್ತಿ ಅನ್ನಿಸ್ತು. ಕೊನೆಗೆ ನನಗೆ ನೋಡ್ತಾ ಇರಬೇಕಾದ್ರೆ ಈ ವಿನಾಯಕ ಇಂಟೀರಿಯರ್ಸ್ನ ನೋಡಿದೆ. ನೋಡ್ಬಿಟ್ಟು ಏನು ಮಾಡಿದೆ, ಕಾಲ್ ಮಾಡಿದೆ ಸಾರ್ಗೆ. ಸರ್ ಹಿಂಗೆ ಮಾಡಿಸ್ಬೇಕು ಅಂತಿದ್ದೀನಿ. ಅವರು ಮಾತಾಡೋ ರೀತಿ ಎಲ್ಲ ನೋಡಿದ್ರೆ ನಂಗೆ ತುಂಬ ಖುಷಿ ಆಯ್ತು ಸರ್. ಆಮೇಲೆ ಸೀದಾ ಏನು ಮಾಡಿದೆ, ಅಲ್ಲಿಗೆ ವಿಸಿಟ್ ಕೊಟ್ಟೆ, ಇಮಿಡಿಯೇಟ್ ವಿಸಿಟ್ ಕೊಟ್ಟೆ. ನನಗೆ ಸಾರ್ ಸಿಕ್ಕಿದ್ರು ಅವತ್ತಾನೆ ಆಫೀಸಲ್ಲಿ. ಇಮಿಡಿಯೇಟ್ ವಿಸಿಟ್ ಮಾಡಿದೆ. ನಮ್ಮ ಮಿಸಸ್ ನಾವಿಬ್ಬರು ಹೋದ್ವಿ. ಹೋಗ್ಬಿಟ್ಟು ಅಲ್ಲೆಲ್ಲ ನಂಗೆ ಡೆಮೋ ತೋರಿಸಿದ್ರು ಸರ್. ನನಗೆ ಡೆಮೋ ತೋರಿಸಿದ್ರು. ನಿಮಗೆ ಕೊಟೇಶನ್ ಕೊಡ್ತೀನಿ ಸರ್, ಫಸ್ಟ್ ನೋಡಿ ನಿಮಗೆ ಓಕೆ ಅನ್ಸುತ್ತೆ ನನಗೆ ಆರ್ಡರ್ ಕೊಡಿ ಅಂತ ಹೇಳಿದ್ರು. ಸೊ ಆಮೇಲೆ ಕೂತ್ಕೊಂಡ್ವಿ. ಆಮೇಲೆ ಮಾತುಕತೆ ಆಯಿತು, ಏನೇನು ಮಾಡಬೇಕು ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅವ್ರಿಗೆ. ಆಮೇಲೆ ಅವರು ಕೊಟೇಶನ್ ಕೊಟ್ಟರು. ಅದರಲ್ಲಿ ನನಗೆ ಒಂದು 5.9
ಕೊಟೇಶನ್ ಬಂತು. ಸೇಮ್ ನಾನು ಅವ್ರ ಹತ್ರ ಏನು ವಿಚಾರಿಸಿದ್ನೋ 5,90,000 ಕೊಟೇಶನ್ ಕೊಟ್ಟರು ನನಗೆ. ಬಟ್ ಅವ್ರ ಹತ್ರ ಏನು ಹೇಳಿದ್ನೋ ಅಷ್ಟು ಕಂಪ್ಲೀಟ್ ಐಟಮ್ಸು ಇನ್ಕ್ಲೂಡಿಂಗ್ ಗ್ರೌಂಡ್ ಫ್ಲೋರ್ದು ಸೇರಿ ಎಲ್ಲ ಸೇರಿ ಅಲ್ಲೂ ಮಾತಾಡಿದ್ದೆ. ಅಲ್ಲಿ 6.7 ಹೇಳಿದ್ರು, ಇಲ್ಲಿ 5.9 ಹೇಳಿದ್ರು ನನಗೆ. ಬಟ್ ಮೆಟೀರಿಯಲ್ ಇಸ್ ದ ಸೇಮ್. ಏನು ಮೆಟೀರಿಯಲ್ ನಾನು ನೋಡಿದ್ವಿ ಸೇಮ್ ಮೆಟೀರಿಯಲ್ ನನಗೆ. ಸೊ ಅಲ್ಲಿ ನನಗೆ ಒಂದು ಗ್ಯಾರಂಟಿ ಆಯಿತು. ಸೊ ಆಮೇಲೆ ಸರ್ ಈ ವಾರ್ಡ್ರೂಬ್ಸ್ಗೆಲ್ಲ ಯಾವ ಥರ ಮಾಡಿಕೊಡ್ತೀರಾ ಅಂತ ಅಂದೆ. ಸರ್ ನಾನು ಡಬಲ್ ಸೈಡೇ ಮಾಡಿಕೊಡ್ತೀನಿ ಸರ್. ನನಗೆ ಅದು ಒಂದು ಖುಷಿ ಆಯಿತು. ಆವಾಗಲಿಂದ ಸಾರ್ನ ಬಿಡಬಾರ್ದು, ಇವ್ರ ಹತ್ರ ನಾನು ಮಾಡಿಸ್ಬೇಕು. ಹೇಳಿ ಟೈಮ್ಗೆ ಮಾಡಿಕೊಟ್ರು ಸರ್. ನನಗೆ ಒಂದು 2 days ಲೇಟ್ ಆಗಿರ್ಬೋದು ಅಷ್ಟೇ, ಜಾಸ್ತಿ ಏನು ಲೇಟ್ ಆಗಿಲ್ಲ. ಒಂದು 2 days ನಾನು ಕಾಲ್ ಮಾಡ್ತಾ ಇದ್ದೆ, ಬಟ್ ಅವರು ಬೇರೆ ಕಡೆ ವರ್ಕ್ ಮಾಡಿಸ್ತಾ ಇದ್ರು. ಆಮೇಲೆ ಬರ್ತಾರೆ ಸರ್, ಇನ್ನು 2 days ಬರ್ತಾರೆ ಅಂತ ಅಂದರು. ಸರಿ, ಒಂದು 3 daysಗೇನೋ ಬಂದರು, ವರ್ಕರ್ಸು ಬಂದರು ಸರ್. ಬಂದು ಎಷ್ಟು ಡಿಸಿಪ್ಲಿನ್ ಆಗಿ ಎಷ್ಟು ಡೀಸೆಂಟ್ ವರ್ಕರ್ಸ್ ಅಂದರೆ ನಂಗೆ ನಿಜವಲ್ಲೂ ಅಷ್ಟು ಖುಷಿ ಆಯಿತು. ನಾನು ಯಾವಾಗಲೂ ವಿಸಿಟ್ ಮಾಡ್ತಿರ್ಲಿಲ್ಲ. ಆಫೀಸಿಗೆ ಬೆಳಗ್ಗೆ ಹೋಗ್ತಾ ಇದ್ದೆ, ಸಾಯಂಕಾಲ ಬರ್ತಾ ಇದ್ದೆ. ಯಾವಾಗಲೂ ಒಂದು 3 ದಿವ್ಸಕ್ಕೆ ಒಂದ್ಸಲಿ, 4 ದಿವಸ ಒಂದ್ಸಲಿ ಕೀ ಕಂಪ್ಲೀಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೆ. ನಾನು ಒಂದು 4 ದಿವಸ ಒಂದ್ಸಲಿ ಬರ್ತಾ ಇದ್ದೆ. ಬಂದರೆ ನೋಡಿದ್ರೆ ಒಂದು ಏನೋ ಒಂದು ಪೊಸಿಷನ್ ಮಾಡಿರೋರು ಒಂದು ನೆಕ್ಸ್ಟ್ ಡೇ ಬರೋ ಅಷ್ಟೊತ್ತಿಗೆ ಅದು ಕಂಪ್ಲೀಟ್ ಆಗಿರೋದು. ಬಟ್ ಬೆಳಿಗ್ಗೆಯಿಂದ ಸಾಯಂಕಾಲದವರು ಕೆಲಸ ಸಿನ್ಸಿಯರ್ ವರ್ಕರ್ಸು. ನಮ್ಮ ಮಿಸ್ಸಸ್ನವರು ಅದನ್ನೇ ಹೇಳಿದ್ರು, ನಾವೇನಾದ್ರು ಬಂದರೆ ಮಾಡಿದ್ರೆ ಒಳಗಡೆ ಅವ್ರ ಕೆಲಸ ಆಯಿತು, ಅವ್ರದ್ದಾಯಿತು, ಬೇರೆ ಕಡೆ ಗಮನ ಕೊಡಲ್ಲ, ತುಂಬ ಚೆನ್ನಾಗಿರೋ ಕೆಲಸಗಾರನ ಇಟ್ಕೊಂಡಿದ್ದಾರೆ ಭರತ್ ಅವರು ಅಂತ ಅಂದರು. ಓಕೆ, ಕಂಪ್ಲೀಟ್ ಮನೆ ಹ್ಯಾಂಡ್ ಓವರ್ ಮಾಡಿದ್ವಿ. ನನಗೆ ಇವ್ರು ಹೇಳಿದ ಪ್ರಕಾರ ಬಂದು 15 to 20 days ಅಂತ ಹೇಳಿದ್ರು. ನನಗೆ ಒಂದು 16 daysಲ್ಲಿ ಕವರ್ ಮಾಡಿಕೊಟ್ರು ಸರ್. ಯಾಕೆಂದರೆ ನಾವು ಇವಾಗ ವುಡ್ಗೆ ಹೋಗ್ತೀವಿ ಅಂತಂದರೆ ಸುಮಾರು 2 ತಿಂಗಳು ಬೇಕು. ಮನೆಯೆಲ್ಲ ಕಂಪ್ಲೀಟು ಗಲೀಜು ಮಾಡಿಬಿಡ್ತಾರೆ ಸರ್. ಎಲ್ಲ ಒಂದು ಕೋಟ್ ಪೇಂಟ್ ಎಲ್ಲ ಮಾಡಿಸಿದ್ದೆ, ಎಲ್ಲ ಈ ಫಾಲ್ ಸೀಲಿಂಗ್ ಎಲ್ಲ ಮಾಡಿಸಿದ್ದೆ. ಅವರು ಮಾಡಕ್ಕೆ ಕೂತ್ಕೊಂಡ್ರೆ 2 ತಿಂಗಳು ಟೈಮ್ ತೊಗೋತಾರೆ. ಆಮೇಲೆ ಸಿಕ್ಕಾಪಟ್ಟೆ ಗಲೀಜಾಗುತ್ತೆ, ಫುಲ್ ಎಲ್ಲ ಕವರ್ ಆಗ್ಬಿಡ್ತು. ನಂದೆಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಮಾಡಿಸಿದ್ದೀನಿ ನಾನೆಲ್ಲ ಕಂಪ್ಲೀಟು. ಇದು ಏನೂ ಆಗಲ್ಲ ಸರ್, ಒಂದು ಚೂರು ಡಸ್ಟ್ ಬರಲ್ಲ, ಡಸ್ಟ್ ಪ್ರೂಫು. ನನಗೆ ಅಷ್ಟು ಖುಷಿ ಆಯ್ತು ನನಗೆ. ಆಮೇಲೆ ವಿತಿನ್ ಟೈಮ್, ಇವಾಗ ನನಗೆ ಪೂಜೆ ಈ ಡೇಟಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಟೈಮ್ ಸ್ಪ್ಯಾನಲ್ಲಿ ಮಾಡಿಕೊಡ್ಬೇಕು ಅಂದರೆ ನಮ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ ನನಗೆ ಓಕೆ ಅನಿಸ್ತು ಸರ್. ನನ್ನ ಪ್ರಕಾರ ಬರ್ತು ಅನಿಸುತ್ತೆ. ಏನಕ್ಕೆ ಅಂತಂದರೆ ಇವಾಗ ಲೇಟೆಸ್ಟ್ ಟ್ರೆಂಡು ಇದು. ಮೊದಲು ಫಾರಿನ್ ಕಂಟ್ರೀಸಲ್ಲಿ ಸಿಕ್ಕಾಬಟ್ಟೆ ಇವಾಗ ಇದೆ, ಮೊದಲಿಂದನೂ ಇದೆ ಫಾರಿನ್ ಕಂಟ್ರೀಸಲ್ಲಿ. ಈ ವುಡ್ ಜಾಸ್ತಿ ಬಳಸಲ್ಲ ಅಲ್ಲಿ. ಇವಾಗ ನಮ್ಮ ಇಂಡಿಯಾ ಕಾಲಿಡ್ತು, ನಮ್ಮ ಭಾರತಕ್ಕೆ ಬಂತು. ಇವಾಗ ಏನಂದರೆ ಸರ್, ನಾವು ಒಂದೇನಂದರೆ ನಾವು ಪ್ರಕೃತಿನ ಸೇವ್ ಮಾಡ್ಬೋದು. ಇವಾಗ ನೋಡಿ, ನಮ್ಮ ಮನೆ ಮುಂದೆ ನಾನು ಒಂದು 8 ವರ್ಷದಲ್ಲಿ ಒಂದು ಗಿಡ ತಂದು ನೆಟ್ಟಿದ್ದೆ. ಏನು ಸರ್, ಇವತ್ತಿನ ದಿವಸ ನೆರಳು ಕೊಡ್ತಾ ಇದೆ. ಅದು ನನಗೆ ಆ ಥರ ನನಗೆ ಕಾನ್ಸೆಪ್ಟು. ಓಕೆ, ಇದಕ್ಕೂ ಯಾಕೆ ಹೋಗ್ಬಾರ್ದು, ನಾನು ಅಲ್ಯೂಮಿನಿಯಂಗೆ ಯಾಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಅಲ್ಯೂಮಿನಿಯಂ ಚೂಸ್ ಮಾಡಿದೆ, ನಾನು ಮಾಡಿಸ್ದೆ ಸರ್. ನನ್ನ ಓನ್ ಡಿಸಿಷನ್ನು ನಾನು ಮಾಡಿಸ್ದೆ, ನಂಗೆ ಸ್ಯಾಟಿಸ್ಫೈ ಆಗಿದೆ. ನೀವು ಇಲ್ಲಿಗೆ ಬಂದು ಫೀಲ್ಡ್ ಅಲ್ಲೇ ನಿಂತು ಮಾಡುವಂತದ್ದು? ಎಸ್, ಎಲ್ಲ ಸೈಟ್ ಅಲ್ಲೇ ನಡೆಯುತ್ತೆ ಕೆಲಸ ಸರ್. ಇದರಿಂದ ಅಡ್ವಾಂಟೇಜ್ ಏನು ಅಂತ ನೀವು ಕೇಳ್ಬೋದು ಸರ್. ಅದು ನಮಗೆ ತುಂಬಾ ಅಡ್ವಾಂಟೇಜ್ ಸರ್. ಯಾಕೆ ಅಂದ್ರೆ ಸರ್, ಈಗ ಎಷ್ಟೋ ಜನ ಮಾಡ್ತಿರ್ತಾರೆ ಇಂಟೀರಿಯರ್ಸ್ ನ. ಈಗ ಫಾರ್ ಎಕ್ಸಾಂಪಲ್ ಸರ್, ನೀವು ನೋಡ್ಬೋದು, ಒಂದು ಬಿಲ್ಡರ್ ಮನೆನ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತಾರೆ ಅಂದ್ರೆ ಎಲ್ಲರೂ ಅಗ್ರಿಮೆಂಟ್ ಬೇಸ್ಡ್ ಇಟ್ಟಿರ್ತಾರೆ ಸರ್. ನಮ್ಮಲ್ಲಿ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ವಿಶೇಷತೆ ಏನು ಅಂದ್ರೆ ಇದೇನೆ. ಸೊ ಕಂಪ್ಲೀಟ್ಲಿ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಸರ್. ಈಗ ನೀವು ಕೈಯಲ್ಲಿ ಹಿಡ್ಕೊಂಡಿದ್ದು ಅಗ್ರಿಮೆಂಟ್ ಇದು? ಎಸ್. ಓಕೆ. ಸೊ ನೀವು ನೋಡ್ಬೋದು, ಮೆಟೀರಿಯಲ್ಸ್ ಯೂಸ್ಡ್ ಅಂದ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀವಿ. ನನ್ಗೆ ಐಡಿಯಾ ಬಂತು. ಏನಂದ್ರೆ ಈಗ ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಅಥವಾ ಏನೋ ಒಂದು ಮಾತುಕತೆ ಮಾಡ್ಕೊಳ್ಳುವಾಗ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ನಿಮ್ಗೆ ಇದು ಹಾಕೊಡ್ತೀನಿ, ಹಿಂಗಿಂಗ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಫೀಲ್ಡ್ ಅಲ್ಲಿ ಬಂದು ಕೆಲಸ ಮಾಡಿ ಕೆಲಸ ಕಂಪ್ಲೀಟ್ ಆಗುವಾಗ ಅವ್ರು ಹೇಳಿರೋ ಮೆಟೀರಿಯಲ್ ಬಿಟ್ಟು ಯಾವ್ದೋ ಕಡಿಮೆ ರೇಟ್ ತಂದು ಹಾಕಿದ್ರೆ ಏನು ಅಂತ ಒಂದು ಕ್ವಶನ್ ಇರುತ್ತೆ. ಅದಕ್ಕೆ ಆನ್ಸರ್ ಈ ಅಗ್ರಿಮೆಂಟ್. ಎಸ್. ಓಕೆ, ನೀವ್ ಏನ್ ಫಸ್ಟ್ ಡೇ ಹೇಳಿರ್ತೀರಾ ಅದನ್ನೇ ಹಾಕೊಡ್ತೀರಾ. ಅದೇ ಕಂಪನಿದು ಅದೇ ತರ ಅಷ್ಟೇ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಹೇಗೆ, ಅದನ್ನೊಂದ್ಸಲ ತೋರಿಸಿ ಸರ್. ಇದೇನಾಗುತ್ತೆ, ಇಲ್ಲಿ ಮೆಟೀರಿಯಲ್ ಯೂಸ್ಡ್ ಅನ್ನೋದನ್ನ ನಾವು ನೋಡ್ತಾ ಇದೀವಲ್ಲ, ಇದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ಯಾವ ಬ್ರ್ಯಾಂಡ್, ಯಾವ ಕಂಪನಿ, ಪ್ರತಿಯೊಂದು ಮೆನ್ಷನ್ ಆಗಿದೆ. ಅಂಡ್ ನಮ್ದು ಬ್ರೀಫ್ ಇಂಟ್ರೊಡಕ್ಷನ್ ಕೂಡ ಇದೆ. ಸೊ ಹಿಂದೆಗಡೆ ನಾವು ನೋಡೋದಾದ್ರೆ ಸರ್, ವಿತ್ ದ ಮೆಜರ್ಮೆಂಟ್ಸ್ ಕೊಟ್ಬಿಡ್ತೀವಿ ಸರ್ ಕೊಟೇಶನ್. ಓಹೋ, ಯಾವ್ಯಾವ್ದು ಬರುತ್ತೆ, ಎಷ್ಟು ಸ್ಕ್ವೇರ್ ಫೀಟ್, ಎಲ್ಲ ಮೆಜರ್ಮೆಂಟ್ ಎಲ್ಲ. ಓಕೆ, ಯಾವ್ದಕ್ಕೆ ಎಷ್ಟು ರೇಟ್ ಆಗುತ್ತೆ. ಎಸ್. ಓಕೆ, ಇದು ಫಸ್ಟ್ ಡಾಕ್ಯುಮೆಂಟ್ ಸರ್. ದಿಸ್ ಇಸ್ ಅ ಮ್ಯಾಂಡೇಟ್ ಡಾಕ್ಯುಮೆಂಟ್. ಕಸ್ಟಮರ್ಗೂನು ನಮ್ಗೂನು ಯಾವುದೇ ತರ ಇದು ಆಗಲ್ಲ, ಕ್ಲಾಶ್ ಆಗಲ್ಲ. ಅಂಡ್
ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್. Okay. ಸರ್ ದ ಸೆಕೆಂಡ್ ಡಾಕ್ಯುಮೆಂಟ್ ಬಂದು ಫಾರ್ಮಲ್ ಅಗ್ರಿಮೆಂಟ್ ಸರ್. ಓಕೆ ಸರ್ ವಾಟ್ ಈಸ್ ಫಾರ್ಮಲ್ ಅಗ್ರಿಮೆಂಟ್? ಇವತ್ತಿನ ಬ್ಯಾಂಗ್ಳೂರ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಕಂಪ್ಲೇಂಟ್ ಏನು ಅಂದ್ರೆ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್, ನಮ್ಮ ಹತ್ರ ಇಸ್ಕೊಂಡು ಎಷ್ಟು ದಿವಸ ಆದ್ರೂ ಬರ್ಲೇ ಇಲ್ಲ, ಕೆಲಸ ಹೇಳಿ ಟೈಮ್ ಮಾಡ್ಕೊಡ್ತಿಲ್ಲ ಅಂತ ಎಲ್ಲ. ಸೊ ನಮ್ಮಲ್ಲಿ ಸರ್ 4 set of payment ಇರುತ್ತೆ. ಫಸ್ಟ್ 10% ಅಡ್ವಾನ್ಸ್ ಇರುತ್ತೆ. ಸೆಕೆಂಡ್ ಮೆಟೀರಿಯಲ್ಸ್ ಬಂದ ಮೇಲೆ 50% ಕೊಡಬೇಕು. 50% ವರ್ಕ್ ಆದ್ಮೇಲೆ 30%. ಅಟ್ ಲಾಸ್ಟ್ 10% ಅವ್ರ ಕೈಲೇ ಇರುತ್ತೆ ಸರ್. ಎಲ್ಲಾ ಕೆಲಸ ರೀಚೆಕ್ ಮಾಡ್ತಾರೆ, ಕಸ್ಟಮರ್ ಸ್ಯಾಟಿಸ್ಫೈಡ್ ಇದಾರೆ ಅಂತ ಗೊತ್ತಾಗುತ್ತೆ. ಅವತ್ತು ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ನ ಕೊಟ್ಟು ಆ 10% ಪೇಮೆಂಟ್ ನ ಇಸ್ಕೊಂಡು ನಾವು ವಾಕ್ಔಟ್ ಆಗ್ತೀವಿ. ಈಗ ನೀವು ಗ್ಯಾರಂಟಿ ವಾರಂಟಿ ಅಂತ ಹೇಳಿದ್ರಿ, ಎಷ್ಟು ಕೊಡ್ತೀರಾ ನೀವು? ಎಷ್ಟು ವರ್ಷ ಗ್ಯಾರಂಟಿ ನೀವು? ಸರ್ ಈಗ ಅಲ್ಯೂಮಿನಿಯಂ ಅಂತ ತಗೊಂಡ್ರೆ ಸೊ ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಟರ್ಮೈಟ್ ಪ್ರೂಫ್ ಅಂತ ಎಲ್ಲ ಹೇಳ್ತಾ ಇದೀನಿ. ಅದು ಸತ್ಯನೇ ಅಲ್ವಾ ಸರ್? ರಸ್ಟ್ ಹಿಡಿಯಲ್ಲ. ಹೌದು. ಸೊ ಟರ್ಮೈಟ್ಸ್ ಅಂತೂ ಅಟ್ಯಾಕ್ ಆಗಲ್ಲ. ಅಲ್ಯೂಮಿನಿಯಂ ಅಂತೂ ಲೈಫ್ ಟೈಮ್ ವಾರಂಟಿ ಇದೆ. ಸೊ ACP ಶೀಟ್ ಗೆ ಸರ್ ಫ್ರಮ್ ಕಂಪನಿ ಎಂಡೇನೆ ನಮ್ಗೆ 10 ವರ್ಷ ಗ್ಯಾರಂಟಿ ವಾರಂಟಿ ಸಿಗುತ್ತೆ. 10 ವರ್ಷ ಅದು ಬಾಳ್ಕೆ ಬರ್ತಿದೆ ಅಂತ ಅಂದ್ಮೇಲೆ ನೀವೇ ಅನ್ಕೊಂಡ್ಬಿಡಿ ಅದು ಲೈಫ್ ಟೈಮ್ ಏನು ಆಗಲ್ಲ ಅಂತಾನೆ. ಅಂಡ್ ಇನ್ನೊಂದು ಟೆಕ್ನಿಕಲ್ ಆಗಿ ಸರ್ ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಇದು ಸ್ಲೈಡಿಂಗ್ ವಾಟರ್ ನಾನು ಈಗ ಸ್ಲೈಡ್ ಮಾಡಿದೆ. ಸೊ ಕಂಪ್ಲೀಟ್ ಆಗಿ ಇದು ಕೂಡ ಸಾಫ್ಟ್ ಕ್ಲೋಸರ್ಸ್ ಇದೆ. ಎಸ್, ಅಬ್ಸಲ್ಯೂಟ್ಲಿ. ಸೊ ಒಂದು ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ರೆ ಈ ಸ್ಲೈಡರ್ಸ್ ಎಷ್ಟು ದಿನ ಬಾಳಿಕೆ ಬರುತ್ತೆ. ಸೊ ಈಗ ಈತ ನನಗೆ ಸೇಲ್ ಮಾಡುವಾಗ ಹೇಳ್ತಾನೆ ಇಷ್ಟು ವರ್ಷ ಬರುತ್ತೆ ಅಂತ, ಬಟ್ ನನ್ಗೆ ಯಾವ್ದೇ ತರ ಡಾಕ್ಯುಮೆಂಟ್ ಇಲ್ಲಲ್ಲ. ನಾಳೆ ದಿನ ಒಂದ್ 5 ವರ್ಷದೊಳಗೆ ಏನಾದ್ರು ಮೇಂಟೆನೆನ್ಸ್ ಬಂತು ಅಂದ್ರೆ ಕಸ್ಟಮರ್ ನನ್ಗೆ ಏನಾದ್ರು ರಿಪೋರ್ಟ್ ಮಾಡಿದ್ರೆ ಸರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ಹೌದಾ? ಪೀಸ್ ಟು ಪೀಸ್ ಸರ್. ಫ್ರಮ್ ಈಚ್ ಅಂಡ್ ಎವ್ರಿ ಬ್ರ್ಯಾಂಡ್ ಜೊತೆಗೆ ನಮ್ದು ಟೈಅಪ್ ಆಗಿದೆ ಸರ್. ನಮ್ಮನ್ನ ಅಷ್ಟು ಈಸಿಯಾಗಿ ನಂಬೋದು. ಸೊ ಬ್ಲೈಂಡ್ ಆಗಂತೂ ನಂಬೋದು ಬೇಡ. ಪ್ರತಿಯೊಂದು ಡಾಕ್ಯುಮೆಂಟ್ ಇರುತ್ತೆ. ಪ್ರತಿಯೊಂದು ಕಂಪ್ನಿ ಜೊತೆಗೂ ಟೈಅಪ್ ಆಗಿದ್ದೀವಿ. ಅವ್ರ ಏನ್ ಮಾತಿಗೆ ಬದ್ಧವಾಗಿರ್ತಾರೆ, ನಾವು ಅದನ್ನ ಉಳಿಸ್ಕೋತೀವಿ. ಯಾವುದೇ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ ಬಂದ್ರು ರಿಪ್ಲೇಸ್ಮೆಂಟ್ ಇದ್ದೇ ಸರ್. ಈ ಒಂದು ಪರ್ಟಿಕ್ಯುಲರ್ ರೂಮ್ ಬಂದ್ಬಿಟ್ಟು ಅವರ ಮಗನ ರೂಮ್ ಇದು. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಸೊ ಒಂದು ವರ್ಕ್ ಮಾಡೋದಕ್ಕೆ ವರ್ಕ್ ಸ್ಟೇಷನ್ ಮಾಡ್ಕೊಂಡಿದ್ದಾರೆ. ಅಗೇನ್ ಇಲ್ಲಿ ಒಂದು ಡ್ರಾರ್ ಗೆ ಪ್ರಾವಿಷನ್ ಕೊಟ್ಟಿದ್ದೀನಿ. ಅಂಡ್ ಅಗೇನ್ ಎಸ್, ಸೊ ಕಂಪ್ಲೀಟ್ ಮೆಟಾಲಿಕ್ ಗ್ರೇ ಕಾಂಬಿನೇಷನ್ ಯೂಸ್ ಮಾಡಿರೋದು ಸರ್ ಈ ಮನೆಗೆ. ಎಸ್, ಈ ರೂಮ್ ನಲ್ಲಿ ಮೆಟಾಲಿಕ್ ಗ್ರೇ ವಿತ್ ವೈಟ್ ಕಾಂಬಿನೇಷನ್. ಸೇಮ್ ಆಸ್ ಇಟ್ ಈಸ್. ಈ ಕಡೆನೂ ಒಂದ್ ಡ್ರಾರ್ ಬರುತ್ತೆ, ಮತ್ತೆ ಡೋರ್ ಪ್ರಾವಿಷನ್ ಮಾಡಿರೋದು. ಸೊ ಈ ಕಡೆ ನಾವು ನೋಡೋದಾದ್ರೆ ಸರ್, ದ ಫಸ್ಟ್ ಡೋರ್ ಸ್ಲೈಡ್ ಮಾಡಿದ್ರೆ ಇಲ್ಲಿ ಒಂದು ಹ್ಯಾಂಗರ್ ಪೈಪ್ ಗೆ ಪ್ರಾವಿಷನ್ ಕೊಟ್ಟಿದ್ದೀನಿ. 2 ಡ್ರಾರ್ ಇದೆ ವಿತ್ ಲಾಕರ್ಸ್ ಬರುತ್ತೆ ಸರ್. ಸೊ ನೀವು ನೋಡಬಹುದು, ಇದು ಕೂಡ ಅಲ್ಯೂಮಿನಿಯಂ. ಇದು ಅಲ್ಯೂಮಿನಿಯಂ. ಎಸ್ ಸರ್. ಸೊ ದೇರ್ ಇಸ್ ಝೀರೋ ವುಡ್ ಸರ್. ಯಾವುದೇ ತರ ವುಡ್ ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ. ನೀವೇನ್ ನೋಡ್ತಾ ಇದ್ದೀರಾ, ಇದು ಕೂಡ ಅಲ್ಯೂಮಿನಿಯಂ ಶೀಟ್ಸ್ ಏನೆ. ಸೊ ಯಾವುದೇ ಕಾರಣಕ್ಕೂ ಟರ್ಮೈಟ್ ಒಂದು ನಿಮ್ಗೆ ಹೇಗ್ ಬೇಕು ಹಾಗೆ ಇದ್ ಮಾಡ್ಕೊಡ್ತಾರೆ. ಶೆಲ್ಫ್, ಪಾರ್ಟಿಷನ್ಸ್ ಎಲ್ಲಾನು ಮಾಡಬಹುದು. ಸೊ ಅದ್ ಬಿಟ್ರೆ ನೀವು ನೋಡ್ಬೋದು ಸರ್, ಇದು ಕೂಡ ಸಾಫ್ಟ್ ಕ್ಲೋಸರ್. ಸೊ ಈ ಕಡೆ ಕಂಪ್ಲೀಟ್ ಆಗಿ ಪಾರ್ಟಿಷನ್ ನ ಕೊಟ್ಟಿರುವಂತದ್ದು. ಅವಾಗ್ಲೇ ನೋಡ್ದಂಗೆ ಸೊ ಕಂಪ್ಲೀಟ್ ಪಾರ್ಟಿಷನ್ಸ್ ಇದೆ. ಸೊ ಎನ್ಫ್ ಸ್ಪೇಸ್ ಆಗುತ್ತೆ ಸರ್, ಆರಾಮಾಗೆ ಒಂದು 2-3 ಜನದ್ದು ಬಟ್ಟೆ ಇಟ್ಕೊಳ್ಳಿಕ್ಕೆ. ಸೊ ಈ ಕಡೆ ಕಾರ್ನರ್ ಅಲ್ಲಿ ನೋಡೋದಾದ್ರೆ ಸರ್ ಡ್ರೆಸ್ಸಿಂಗ್ ಯೂನಿಟ್ ಗೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಏನ್ ಬೇಕಾದ್ರೂ ಇಟ್ಕೋಬಹುದು, ಮೇಕಪ್ ಐಟಮ್ ಎಲ್ಲ. ಎಸ್, ಇಲ್ಲಿ ಸರ್ ಇಲ್ಲಿ ಡ್ರಾರ್ ಇದೆ. ಸೊ ಡ್ರಾರ್ ಒಳಗಡೆ ಕೆಳಗಡೆ ಸ್ಟೋರೇಜ್ ಗೆ ಪ್ರಾವಿಷನ್ ಕೊಟ್ಟಿರೋದು. ಇಲ್ಲೊಂದು ಟಿವಿ ಯೂನಿಟ್ ಸರ್, ಇದೊಂದು ಸಿಂಪಲ್ ಟಿವಿ ಯೂನಿಟ್ ಸರ್. ಸೊ ಜಸ್ಟ್ ಒಂದು ವಾಲ್ ಗೆ ಮೌಲ್ಡ್ ಮಾಡ್ಕೊಂಡ್ರೆ ಸೊ ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ. ಸೊ 2 ರೂಮ್ ಗೆ ಒಂಥರ ಕಳೆ ಇದೆ ಸರ್. ಹೌದು, ಸ್ಟೋರೇಜ್ ಗೆ ಅಂತ ಸ್ಟೋರೇಜ್ ಇದಿದೆ. ಸೊ ಸೆಂಟ್ರಲ್ಲಿ ಗ್ಲಾಸ್ ಡೋರ್ ಕೊಟ್ಟಿರೋ. ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆಯಲ್ಲ? ಎಸ್, ಹೋಗೋಣ ಬನ್ನಿ. ಎಸ್ ಸರ್. ಇಷ್ಟನ್ನೆಲ್ಲ ಮಾಡಿದ್ವಿ ನಾವು ಸರ್. ನನ್ಗೊಂದು 5 ವರ್ಷ ಆದ್ಮೇಲೆ ಈ ಕಲರ್ ಇಷ್ಟ ಆಗ್ಲಿಲ್ಲ ಸರ್, ನನಗೆ ಬೇರೆ ಕಲರ್ ಬೇಕು ಅಂತ ಇದ್ರೆ ನಾನು ಚೇಂಜ್ ಮಾಡ್ಕೋಬಹುದಾ? 200% ಸರ್. ಸರ್ ಈಗ ಏನಾಗುತ್ತೆ ಸರ್, ಇದು ACP ಶೀಟ್ಸ್. ಈಗ ಇದು ಗ್ರೇ ಕಲರ್ ಇದೆ, ಇದು ವೈಟ್ ಇದೆ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ, ಆಫ್ಟರ್ 5 years ನಾನ್ ಚೇಂಜ್ ಮಾಡಿಸ್ಕೋಬೇಕು ಸರ್. ಮನೆಗೆ ನೀವ್ ಹೇಗ್ ಬಣ್ಣ ಬದಲಾಯಿಸ್ತೀರಾ ಅದೇ ತರ ಬಣ್ಣ ಬದಲಾಯಿಸಬಹುದು. ಇಟ್ಸ್ ವೆರಿ ಸಿಂಪಲ್ ಸರ್. ಏನಂದ್ರೆ ಈಗ ಇಲ್ಲಿ ಡೋರ್ ಇದೆ ಅನ್ಕೊಳ್ಳಿ, ಇದು ಡೋರ್. ಈ ರಿವಿಟ್ಸ್ ಅಂತ ನೀವೇನ್ ನೋಡ್ತಾ ಇದೀರಲ್ಲ, ಈ ರಿವಿಟ್ಸ್ ಓಪನ್ ಮಾಡಿದ್ರೆ ಈ ಫ್ರೇಮ್ ಆಚೆ ಬರುತ್ತೆ. ಬಂದ್ರೆ ಈ ಮುಂದೆಗಡೆ ನೋಡ್ತಾ ಇರುವಂತ ಶೀಟ್ಸ್ ನ ತೆಗೆದ್ಬಿಟ್ಟು ನೀವ್ ಹೇಳೋ ಕಲರ್ ಶೀಟ್ ನ ಹಾಕ್ಬೋದು. ಬಟ್ ಈಗ ರಿಮೂವ್ ಮಾಡಿರೋ ಶೀಟ್ಸ್ ನ ಏನ್ ಮಾಡ್ಬೋದು ಸರ್, ತೆಗೆದು ಸ್ಕ್ರಾಪ್ ಹಾಕಿದ್ರೆ ಅಮೌಂಟ್ ನಿಮಗೆ ಬರುತ್ತೆ ಸರ್. ಸ್ಕ್ರಾಪ್ ಅವ್ರು ತಗೊಂತಾರ? ಎಸ್, ಖಂಡಿತ ತಗೊಂತಾರೆ ಸರ್. ಎಸ್, 200%. ಸರ್ ಈಗ ಅಲ್ಯೂಮಿನಿಯಂ ಏನಂದ್ರೆ ಇವತ್ತಿನ ಬಜೆಟ್ ಅಂದ್ರೆ ಸ್ಕ್ರಾಪ್ ನ
ಅಲ್ಯೂಮಿನಿಯಂ ನ ಸ್ಕ್ರಾಪ್ ಬೆಲೆನೆ 200 rupees per kg ಇದೆ. ಓಕೆ. ಸೊ ಹೊಸ ಅಲ್ಯೂಮಿನಿಯಂ ಅಂತ ಅಂದ್ರೆ 400-450 ರನ್ನಿಂಗ್ ಇದೆ ಸರ್. ಈಗ ಆಫ್ಟರ್ ಮಾರ್ಚ್ ಮತ್ತೆ ರೈಸ್ ಆಗುವಂತ ಚಾನ್ಸಸ್ ಇದೆ. ಸೊ ACP ಶೀಟುನು ಅಷ್ಟೇ ಸರ್. ಈಗ ಅದೇ ವುಡ್ಡಿಗೆ ಕಂಪೇರ್ ಮಾಡಿ, ವುಡ್ ಆದ್ರೆ ಏನ್ ಮಾಡ್ತೀರಾ, ಕಿತ್ಕೊಂಡೋಗೋರ್ಗು ದುಡ್ಡು ಕೊಡ್ಬೇಕು, ಆಮೇಲೆ ತಗೊಂಡೋಗೋರ್ಗು ದುಡ್ಡು ಕೊಡ್ಬೇಕು, ಅಂದ್ರೆ ಕೀಳೋರಿಗೆ ದುಡ್ಡು ಕೊಡ್ಬೇಕು, ತಗೊಂಡೋಗೋರ್ಗು ದುಡ್ಡು ಕೊಡ್ಬೇಕು. BBMP ಅವ್ರಿಗೆ ಕೊಟ್ರು ಅವ್ರೇನ್ ಫ್ರೀ ಆಗಿ ತಗೊಂಡೋಗಲ್ಲ, ಅವ್ರದೊಂದು ಫಾರ್ಮಾಲಿಟೀಸ್ ಇರುತ್ತೆ. ಸೊ ಬಟ್ ಆದ್ರೆ ನಾಟ್ ಅಲ್ಯೂಮಿನಿಯಂ ಸರ್. ಸ್ಕ್ರಾಪ್ ಗೆ ಹಾಕಿದ್ರು ಕೂಡ ಅಮೌಂಟ್ ಬರುತ್ತೆ. ಎಸ್. ಓಕೆ ಸರ್, ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು? ಈಗ ನಾನು ನಂಬರ್ ಅನ್ನ ಕೊಟ್ಟಿರ್ತೀನಿ, ಆದ್ರೆ ಸ್ಪೆಸಿಫಿಕ್ ಆಗಿ ಆಫೀಸು ನಾವೇನಾದ್ರೂ ಕೂತ್ಕೊಂಡು ಮಾತಾಡ್ಬೇಕು ಅಂದ್ರೆ ನಿಮ್ಮ ಕಚೇರಿಗೆ ಬರಬಹುದಾ ಸರ್? ಡೆಫಿನೆಟ್ಲಿ ಸರ್. ನೀವು ಹೆಂಗೆ ಪ್ಲಾನಿಂಗ್ ಅನ್ನ ಕೊಡ್ತೀರಾ ಜನಗಳಿಗೆ, ಯಾವ ರೀತಿ ಅಂತ? ಸರ್ ನಮ್ಮಲ್ಲಿ ಕೆಲಸ ಯಾವ ತರ ನಡೆಯುತ್ತೆ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಸಿಸ್ಟಮೆಟಿಕ್ ಆಗಿ ಕೆಲಸ ನಡೆಯುವಂತದ್ದು. ವೈ ಬಿಕಾಸ್ ಸರ್ ನಮ್ಗೆ ಈಚ್ ಅಂಡ್ ಎವ್ರಿ ಕಸ್ಟಮರ್ಸ್ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಈಗ ನಾವು ಹೆಗ್ಗದ್ದೆ ಸ್ಟುಡಿಯೋಗೆ ಬಂದಿದ್ದೀವಿ ಅಂದಾಗ ನಮ್ಮ ಜವಾಬ್ದಾರಿ ಬೇರೆ ತರಾನೇ ಇರುತ್ತೆ ಸರ್. ಸೊ ಅಂಡ್ ಅದನ್ನ ನಾವು ನಿಭಾಯಿಸಲೇಬೇಕು, ಇಲ್ಲ ಅಂದ್ರೆ ಹೆಸರಾಳ್ ಮಾಡ್ಕೊಂತೀವಿ. ಸೊ ಆ ಕಾರಣಕ್ಕೆ ಸರ್ ನಮ್ಗೆ ಯಾವುದೇ ಕಸ್ಟಮರ್ ಬಂದ್ರು ಕೂಡ ಫಸ್ಟ್ಲಿ ಅವ್ರದ್ದು ಇನ್ಫಾರ್ಮೇಶನ್ ತಗೋತೀವಿ ಸರ್. ಅಂದ್ರೆ ಅವ್ರ ಇನ್ಪುಟ್ಸ್ ತಗೋತೀವಿ. ಯಾಕಂದ್ರೆ ಅವ್ರು ನಾವ್ ಎಕ್ಸಿಬಿಟ್ ಮಾಡುವಾಗ ಸರ್ ಅವ್ರ ಇನ್ಪುಟ್ಸ್ ಇಲ್ದೆ ನಾವ್ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅಂತ ಗೊತ್ತಿಲ್ಲದೆ ನಾವು ಮಾಡ್ಲಿಕ್ಕೆ ಆಗಲ್ಲ. ಸೊ ಫಸ್ಟ್ ಅವ್ರ ಇನ್ಪುಟ್ಸ್ ತಗೋತೀವಿ, ಅವ್ರ ಬಿಲ್ಡಿಂಗ್ ಸ್ಟೇಜ್ ಯಾವ ತರ ಇದೆ. ಸೊ ಈಗ ನಾವು ಹೋಗಿ ಇಂಟೀರಿಯರ್ಸ್ ನ ಸ್ಟಾರ್ಟ್ ಮಾಡಬಹುದಾ, ದಿಸ್ ಇಸ್ ದ ರೈಟ್ ಟೈಮ್ ನಾವು ಹೋಗಿ ಅಲ್ಲಿ ನಾವು ಕೊಟೇಶನ್ ಕೊಡ್ಲಿಕ್ಕೆ ಅಂತ ಅಲ್ಲಿ ಹೋಗಿ ಸೈಟ್ ವಿಸಿಟ್ ಮಾಡ್ತೀವಿ, ಮೆಷರ್ಮೆಂಟ್ಸ್ ತಗೋತೀವಿ, ಯಾವ ಜಾಗದಲ್ಲಿ ಏನೇನ್ ಮಾಡಿದ್ರೆ ಚೆನ್ನಾಗ್ ಕಾಣುತ್ತೆ ಅನ್ನೋ ಒಂದು ಐಡಿಯಾ ಕೊಡ್ತೀವಿ, ಒಂದು ಇಮ್ಯಾಜಿನೇಷನ್. 3D ಬೇಕಂದ್ರೆ 3D ಡಿಸೈನ್ಸ್ ಕೊಡ್ತೀವಿ, ಯಾಕಂದ್ರೆ 3D ಡಿಸೈನರ್ಸ್ ಇದಾರೆ ನಮ್ಮ ಹತ್ರ. ಸೊ ಆ ಡಿಸೈನ್ಸ್ ಎಲ್ಲ ಕೊಟ್ಟು ಅವ್ರ ಹತ್ರ ಅಪ್ರೂವಲ್ ತಗೊಂಡು ಕೆಲಸನ ಕಮೆನ್ಸ್ ಮಾಡುವಂತದ್ದು. ಸೊ ನಮ್ಮ ಆಫೀಸ್ ಬಂದ್ಬಿಟ್ಟು ಸರ್ ಮಾಗಡಿ ರೋಡ್, ಬ್ಯಾಡ್ರಳ್ಳಿ, ಭರತ್ ನಗರ್ ಸೆಕೆಂಡ್ ಸ್ಟೇಜ್ ಅಲ್ಲಿ ನಮ್ಮ ಆಫೀಸ್ ಇದೆ. ಸೊ ಈಗ ಹೊಸದಾಗಿ ಒಂದು ಹೊಸ ಶೋರೂಮ್ ಕೂಡ ಬರ್ತಾ ಇದೆ ಸರ್. ಕಮಿಂಗ್ ವಿಡಿಯೋದಲ್ಲಿ ತೋರ್ಸೋಣ ಅದನ್ನು ಕೂಡ. ಫಸ್ಟ್ ವಿಡಿಯೋ ಪ್ರಾಜೆಕ್ಟ್ ವಿಡಿಯೋ ತೋರ್ಸೋಣ ಅಂತಾನೆ ಬಂದೆ. ಸೊ ನೆಕ್ಸ್ಟ್ ಆಫೀಸ್ ವಿಡಿಯೋ ಕೂಡ ಮಾಡೋಣ, ಆಫೀಸ್ ಟೂರ್. ಶೋರ್ ಖಂಡಿತ. ನಾನು ನಿಮ್ಮ ಆಫೀಸ್ ನ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ. ಯಾರೇ ಇವ್ರನ್ನ ಭೇಟಿ ಆಗ್ಬೇಕಂದ್ರು ನೇರವಾಗಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇವ್ರ ಆಫೀಸ್ಗೆ ನೀವು ಆ ಮ್ಯಾಪ್ ಹಾಕೊಂಡು ಹೋಗ್ಬಹುದು. ಸರ್ ನಮ್ಮ ವೀಕ್ಷಕರು ಬಂದಾಗ ಅವ್ರಿಗೊಂದು ಸ್ಪೆಷಲ್ ಆಗಿ ನಿಮ್ಮ ಪ್ರೈಸ್ ಇರಲಿ ಅಂತ ಆಲ್ರೆಡಿ ನಿಮ್ದು ಕಡಿಮೆ ಇದೆ. ಸೊ ನೀವು ಹೇಳಿದ್ರು ಡೇಟ್ಗೂ ಕೂಡ ನೀವು ಮಾಡ್ಕೊಡ್ತೀರಾ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ಹಂಗಾಗಿ ನಮ್ಮ ವೀಕ್ಷಕರಿಗೆ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಇರ್ಲಿ ಅಂತ ನಾನು ಕೂಡ. ಡೆಫಿನೆಟ್ಲಿ ಸರ್. ಸೊ ಮೇಲ್ಗಡೆ ಇನ್ನೊಂದು ರೂಮ್ ಇದೆ ಅಲ್ಲ, ಸೊ ಅಲ್ಲಿಗೆ ಹೋಗೋಣ ನಾವು. ಸರ್ ಈಗ ಮೇಜರ್ ಆಗಿ ಅಲ್ಯೂಮಿನಿಯಂ ಈ ತರದ್ ಇಂಟೀರಿಯರ್ ಗಳನ್ನ ಮಾಡಿದಾಗ ಸೌಂಡ್ ಬರುತ್ತೆ, ಪಡಪಡ ಅಂತ ಬಡ್ಕೊಳ್ಳುತ್ತೆ ಅಂತೆಲ್ಲ ಸುಮಾರು ಜನ ಮಾತಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದನ್ನ ನಾನು ಕೇಳ್ಪಟ್ಟಿದ್ದೆ. ಹೆಂಗೆ ಸರ್ ನಿಮ್ಮ ಅಭಿಪ್ರಾಯ ಏನು? ಆತರ ಆಗುತ್ತಾ ಅಥವಾ ಆತರ ಆಗೋದಿಲ್ವಾ? ಯಾಕಂದ್ರೆ ಒಂದ್ ಕ್ಲಾರಿಟಿ ಕೊಟ್ಬಿಡಿ ನಮ್ಮಲ್ಲಿರುವಂತ ವೀಕ್ಷಕರು ಇದು ಹೆಲ್ಪ್ ಆಗ್ಲಿ ಅಂತ ನಾನು ಅನ್ಕೊಳ್ತೀನಿ. ಸರ್ ಖಂಡಿತ ಸರ್. ಬರುವಂತ ಡೌಟ್ಸ್ ಗಳಲ್ಲಿ ನೀವು ಒಂದು ಡೌಟ್ಸ್ ಕೇಳಿದ್ರಿ, ಲೈಕ್ ಏನು ದಡಬಡ ಅಂತ ಸರ್. ಯಾವುದೇ ಪ್ರಾಡಕ್ಟ್ ಆಗಿದ್ರು ನಾವು ಹೆತ್ ಬಿಸಾಡಿದ್ರೆ ಅದು ಸೌಂಡ್ ಬಂದೇ ಬರುತ್ತೆ. ಅದು ವೆದರ್ ವುಡ್ ಆಗಿರ್ಬೋದು ಅಥವಾ ಅಲ್ಯೂಮಿನಿಯಂ ಆಗಿರ್ಬೋದು ಯಾವ್ದಾದ್ರು. ಬಟ್ ಯಾವ ತರ ಸೌಂಡ್ ಬರ್ತಿದೆ ಅನ್ನೋದು ಮ್ಯಾಟರ್ ಆಗುತ್ತೆ ಸರ್. ಈಗ ನೀವು ನೋಡ್ಬೋದು, ನಾನು ಇದನ್ನ ನಾಕ್ ಮಾಡ್ತಾ ಇದ್ದೀನಿ, ಸೇಮ್ ವುಡನ್ ಸೌಂಡೇ ಬರ್ತಾ ಇದೆ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್ ಸರ್. ಕಿತ್ಕೊಂಡ್ ಕೈಗೆ ಬಂದ್ಬಿಡುತ್ತಂತೆ ಆತರ ಹೇಳ್ತಾರೆ. ಹೌದು ಸರ್. ಈಗ ನೋಡಿ, ಇದು ನಾನು ಸ್ಲೈಡ್ ಮಾಡ್ತಾ ಇದ್ದೀನಿ, ಸ್ಲೈಡಿಂಗ್ ಡೋರ್ನ. ಸರ್ ಇದು ಸ್ಲೈಡಿಂಗ್ ಡೋರ್ನ ನಾನು ಹಿಂಗ್ ಸ್ಲೈಡ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಡೋರ್ ಬಂದ್ ನಿಂತಿರೋದು ಸ್ಲೈಡಿಂಗ್ ಟ್ರ್ಯಾಕ್ ಮೇಲೆ. ಸೊ ನಾವ್ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಹಂಗ್ ಯೂಸ್ ಮಾಡಿದ್ರೆ ಖಂಡಿತವಾಗಿಯೂ ಬಾಳಿಕೆ ಬಂದೇ ಬರುತ್ತೆ. ಯಾವುದೇ ಸೌಂಡ್, ಎಕ್ಸ್ಟ್ರಾ ಸೌಂಡ್ ಆಗ್ಲಿ ಅಥವಾ ಕೈ ಕಿತ್ತು ಬರುತ್ತೆ ಅನ್ನೋದಾಗ್ಲಿ ಅದು ಯಾವ್ದು ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲೇ ಲೈವ್ ಆಗಿ ನಾವು ಇದನ್ನ ನೋಡ್ತಾ ಇದೀವಿ. ಸೊ ಮೇಜರ್ ಆಗಿ ಈ ತರ ತಪ್ಪು ಅಭಿಪ್ರಾಯಗಳು ಹೋಗ್ಲಿ ಅಂತಾನೆ ಆ ಪ್ರಶ್ನೆಯನ್ನ ಕೇಳಿದೆ. ಸರಿ, ಕೆಲವೊಬ್ರಿಗೆ ಇರುತ್ತೆ, ನನಗೆ ಈ ತರ ಬೇಡ, ನೀವ್ ಏನ್ ಫಿಟ್ಟಿಂಗ್ ಮಾಡ್ತೀರಾ ಅದ್ರಲ್ಲಿ ಏನಾದ್ರೂ ಎಕ್ಸ್ಟ್ರಾರ್ಡಿನರಿ ನಮ್ಗೆ ಸಿಗುತ್ತಾ, ಒಂದ್ ಸ್ವಲ್ಪ ಬೇರೆ ತರ ಚೆನ್ನಾಗಿರುವಂತಹ ಸಿಗುತ್ತಾ ಕೇಳಿದ್ರೆ ಅಂತದ್ ಏನಾದ್ರು ಇದೆಯಾ ನಿಮ್ಮ? ಸರ್ ಖಂಡಿತ ಸರ್. ಸರ್ ಈಗ ನಾವ್ ಇಲ್ಲಿ ಏನ್ ನೋಡ್ತಾ ಇದೀವಿ, ದಿಸ್ ಇಸ್ ದ ಬೇಸಿಕ್ ವರ್ಕ್ ಅಂತಾನೆ ಹೇಳ್ಬೋದು ಸರ್. ಈ ಮನೆ ಬೇಸಿಕ್ ವರ್ಕ್. ಸರ್ ಇದು ಪ್ರೀಮಿಯಂ ವರ್ಕ್ ಒಂದಿದೆ. ಲೈಕ್ ಪ್ರೀಮಿಯಂ ಅಂತ ಹೇಳಿದ್ರೆ ಕೆಲವ್ರು ಏನ್ ಮಾಡ್ತಾರೆ, ಹೈ ಗ್ಲಾಸಿ ಕಲರ್ಸ್ ನ ತಗೊಂಡ್ಬಿಟ್ಟು ಸ್ಟ್ರೈಪ್ ವರ್ಕ್ ಗಳನ್ನ ಕೇಳ್ತಾರೆ. ಮತ್ತೆ ಹ್ಯಾಂಡಲ್ಸ್ ಗಳೆಲ್ಲ ಬಂದು ಸ್ವಲ್ಪ ಕಾಸ್ಟ್ಲಿ ಹ್ಯಾಂಡಲ್ಸ್ ಗಳನ್ನ ಕೇಳ್ತಾರೆ. ಸರ್ ಇನ್ನೂ ಒಂದೇನು ಅಂದ್ರೆ ಒಳ್ಳೊಳ್ಳೆ ಮೆಕ್ಯಾನಿಸಮ್ಸ್ ಬಂದ್ಬಿಟ್ಟಿದೆ ಇತ್ತೀಚೆಗೆ. ಸೊ ಈಗ ನಾವ್ ಹಿಂಗ್ ಸ್ಲೈಡ್ ಮಾಡಿದ್ರೆ ಈಗ ಇಲ್ಲಿ ಆಂಗರ್ ಪೈಪ್ ಬಂದು ಫಿಕ್ಸ್ಡ್ ಇದೆ ಸರ್. ಹೌದು, ಫಿಕ್ಸ್ಡ್ ಇದೆ. ಬಟ್ ಇನ್ನೊಂದು ಬಂದಿದೆ ಈಗ ಮೆಕ್ಯಾನಿಸಮ್ಸ್, ಸೊ ದಟ್ ಅದನ್ನ ನಾವ್ ಹಿಂಗೆ ಡ್ರ್ಯಾಗ್ ಮಾಡ್ಬೋದು. ಅಂದ್ರೆ ನಮಗ್ ಕೆಳಗ್ ಬರುತ್ತೆ, ಅದನ್ನ ಹಾಕಿ ತಿರ್ಗಾ ಮೇಲ್ ತಳ್ಬಹುದು. ಸೊ ಈ ತರ ಮೆಕ್ಯಾನಿಸಮ್ಸ್ ಗಳು. ಕೆಲವೊಬ್ರು ಸ್ವಲ್ಪ ಕುಳ್ಳಗಿದ್ರೆ ಅದು
ಮೇಲ್ ಎತ್ತೋಕ್ಕಾಗಲ್ಲ, ಅವ್ರಿಗೆ ಹಾಕೋಕ್ಕಾಗಲ್ಲ ಅಂದ್ರೆ ಅದನ್ನ ಕೆಳಗಡೆ ಮಾಡ್ಕೊಂಡು ವಾಪಸ್ ಹಾಕ್ಬೋದು. ಈ ತರದ್ದು ಇದೆ. ಅಂಡ್ ಎಲ್ಲ ಸರ್ ಏನೇನ್ ಟೆಕ್ನಾಲಜಿ ಇವತ್ತಿಗೆ ಏನೇನ್ ಬಂದಿದೆ ಅದನ್ನೆಲ್ಲಾನು ಯೂಸ್ ಮಾಡ್ಬೋದು. ಈಗ ಸಪೋಸ್ ನಮ್ಮ ವೀಕ್ಷಕರು ಯಾರಾದ್ರೂ ಬೇರೆ ಎಲ್ಲಾದ್ರೂ ಏನಾದ್ರೂ ನೋಡಿದಿದ್ರೆ ಅದನ್ನ ನಿಮ್ಮ ಹತ್ರ ಹೇಳಿದ್ರೆ ಅದನ್ನು ಕೂಡ ನೀವು ಮಾಡ್ಕೊಡ್ತೀರಾ? ಖಂಡಿತ ಸರ್. ಮಾರ್ಕೆಟ್ ಅಲ್ಲಿ ಏನಿದೆ ಅದನ್ನ ನೀವು ಮಾಡ್ಕೊಡ್ತೀರಾ? ಡೆಫಿನೆಟ್ಲಿ. ಓಕೆ, ಸೂಪರ್. ಸರ್, ಈಗ ಒಂದು ಕೊನೆಯ ಕ್ವಶನ್. ಈಗ ಇಷ್ಟೆಲ್ಲ ನಾವು ಬೇರೆ ಬೇರೆ ಕಡೆ ವುಡ್ ಅಲ್ಲಿ ಮಾಡ್ತೀವಿ, ಈಗ ಅಲ್ಯೂಮಿನಿಯಂ ಬಂದಿದೆ, ಆದ್ರೆ ನಮ್ಗೆ ಕೆಲವೊಂದು ಡಿಫ್ರೆನ್ಸ್ ಗಳು ಗೊತ್ತೇ ಆಗೋದಿಲ್ಲ ಸರ್. ನೀವು ಇಷ್ಟು ವರ್ಷ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಕೇಳ್ತಿದ್ದೀನಿ, ಈ ವುಡ್ ಇಂಟೀರಿಯರ್ಗೂ ಈ ಅಲ್ಯೂಮಿನಿಯಂ ಇಂಟೀರಿಯರ್ಗೂ ಏನ್ ಡಿಫ್ರೆನ್ಸ್ ನಾನು ಕೇಳ್ಪಟ್ಟೆ. ಸೊ ನೀವು ಮುಂಚೆ ಒಂದು 10 ವರ್ಷದ ಮುಂಚೆ ವುಡ್ ಅಲ್ಲೇ ಕೆಲಸ ಮಾಡ್ತಾ ಇದ್ರಿ, ಅದನ್ನ ಬಿಟ್ಟು ಈ ಫೀಲ್ಡ್ ಬಂದ್ರಿ ಅಂತ. ಯಾಕೆ ಬಂದ್ರಿ? ಅದೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೋದಾ ಸರ್? ಏನಂದ್ರೆ ಈಗ ವುಡನ್ ಇಂಟೀರಿಯರ್ಸ್ ಮಾಡ್ತಿರುವಾಗ ನಾನು ಅವಾಗ ಏನಂದ್ರೆ ಕಾಂಪಿಟೇಷನ್ ಬೇರೆ ತರಾನೇ ಇತ್ತು ಸರ್. ಫಾರ್ ಎಕ್ಸಾಂಪಲ್, ನಾನು ಹೋಗಿ ನಿಮ್ಮ ಮನೆಗೆ ಒಂದು ಕೊಟೇಶನ್ ಕೊಟ್ಟು ಬಂದ್ರೆ, ಸೊ ಅಲ್ಲಿ ಯಾರೋ XYZ ಪರ್ಸನ್ ಬಂದ್ಬಿಟ್ಟು ನಾನ್ ಕೊಟ್ಟಿರೋ ಕೊಟೇಶನ್ ಗಿನ್ನ 50,000 ಕಮ್ಮಿನೋ 60,000 ಕಮ್ಮಿನೋ ಕೊಟ್ಬಿಡ್ತಾ ಇದ್ರು. ಬಟ್ ಕಸ್ಟಮರ್ ಬಂದ್ಬಿಟ್ಟು ಇಲ್ಲ ಸರ್ ನೀವೇ ಮಾಡ್ಬೇಕು ಅಂತ ಹೇಳಿದಾಗ ಕ್ವಾಲಿಟಿಯಲ್ಲಿ ಡೌನ್ ಮಾಡ್ಲೇಬೇಕಾಗತ್ತೆ. ವೈ? ಬಿಕಾಸ್ ಈ ತರ ಒಂದು ನಾವು ಗ್ಯಾರಂಟಿ ಸರ್ಟಿಫಿಕೇಟ್ ನೆಲ್ಲ ಕೊಟ್ಕೊಂಡು ಟರ್ಮೈಟ್ಸ್ ಅಟ್ಯಾಕ್ ಆಗೋದು, ಅದು ಇದು ಎಲ್ಲ ಪ್ರಾಬ್ಲಮ್ಗಳನ್ನ ನೋಡಿ, ಸೊ ದೆನ್ ಆಫ್ಟರ್ ದಟ್ ವುಡನ್ ಇಂಟೀರಿಯರ್ಸ್ ಬೇಡ, ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡೋಣ. ವೈ? ಬಿಕಾಸ್ ಯಾವ್ದೇ ತರ ಪ್ರಾಬ್ಲಮ್ ಬರಲ್ಲ, ಟೆಕ್ನಿಕಲ್ ಆಗಿರ್ಬೋದು, ಟರ್ಮೈಟ್ಸ್ ಅಟ್ಯಾಕ್ ಆಗಲ್ಲ, ವಾಟರ್ ಪ್ರೂಫ್, ಫೈರ್ ಪ್ರೂಫ್ ಇರುತ್ತೆ. ಈಗ ಸಪೋಸ್ ನಾನು ಇದಕ್ಕೆ ನೀರ್ ಏನಾದ್ರು ತಾಕ್ಸ್ಬಿಟ್ಟೆ, ವುಡ್ ಆದ್ರೆ ನೀರ್ ತಾಕ್ಸಿದ್ರೆ ಹಾಳಾಗುತ್ತೆ, ಏನಾದ್ರೂ ಸಮಸ್ಯೆ ಬರ್ಬೋದು, ಇದು ಏನಾಗಲ್ವಾ? ಖಂಡಿತ ಆಗಲ್ಲ ಸರ್. ಸರ್ ಎಕ್ಸೆಪ್ಟ್ ಅಂದ್ರೆ ಆಸಿಡ್ ಬಿಟ್ಟು ಟಿನ್ನರ್ ನ ಹಾಕಿ ಕೂಡ ಒರೆಸ್ಬೋದು. ಫಾರ್ ಎಕ್ಸಾಂಪಲ್, ಏನೋ ಒಂದು ಗಲೀಜ್ ಆಗೋಯ್ತು, ಇಲ್ಲಿ ವೈಟ್ ಇದೆ, ಗಲೀಜ್ ಆಗ್ಬಿಟ್ರೆ ಹೆಂಗೆ ಸರ್ ಅಂತ ಡೌಟ್ ಬರ್ಬೋದು. ಸರ್ ತಲೆನೇ ಕೆಡ್ಸ್ಕೊಳಂಗಿಲ್ಲ, ಟಿನ್ನರ್ ಇರುತ್ತಲ್ಲ, ಟಿನ್ನರ್ ತಗೊಂಡ್ ವೈಪ್ ಮಾಡಿದ್ರೆ ಕ್ಲೀನ್ ಆಗಿ ಹೋಗುತ್ತೆ. ಅಂಡ್ ನೀವು ನಂಬಲ್ಲ ಸರ್, ಟಿನ್ನರ್ ನ ಹಾಕಿ ಒರೆಸಿದಷ್ಟು ಇದು ಇನ್ನೂ ಗ್ಲಾಸಿ ಆಗತ್ತೆ. ಅಂದ್ರೆ ಇದು ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ ಅಂತ. ತುಂಬಾ ಈಸಿ. ಈ ಮನೆ ಒರೆಸೋದು, ಕ್ಲೀನ್ ಮಾಡೋದು ಅದೆಲ್ಲ ಇದ್ದಾಗ, ಮಕ್ಕಳೆಲ್ಲ ಇದ್ದಾಗ ಏನೋ ಬರೆಯೋದು ಇದೆಲ್ಲ ನಡೆಯುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಡೆಫಿನೆಟ್ಲಿ ಸರ್. ನೋಡಿ, ಇಷ್ಟು ವಿಚಾರ ಇತ್ತು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ. ಹಂಗಾಗಿನೇ ಇವ್ರನ್ನ ಹುಡುಕಿ ಇವತ್ತು ಇಲ್ಲಿ ಇದೇ ಮನೆಯಲ್ಲಿ ನಿಲ್ಸ್ಕೊಂಡು ನಾವು ಮಾತಾಡಿಸ್ತಿರುವಂತದ್ದು. ನನಗಂತೂ ಸ್ಪೆಷಲಿ ಖುಷಿ ಆಯ್ತು ಸರ್, ಯಾಕಂದ್ರೆ ನಾನು ನಿಮ್ಮಿಂದ ತುಂಬಾ ವಿಚಾರಗಳನ್ನು ತಿಳ್ಕೊಂಡೆ. ನಾನು ಪರ್ಸನಲಿ ರೆಕಮೆಂಡ್ ಮಾಡ್ತೀನಿ ಒಂದಿಷ್ಟು ಜನಕ್ಕೆ. ನಮ್ಮ ವೀಕ್ಷಕರು ಯಾರಾದ್ರೂ ಮನೆಯನ್ನ ಇಂಟೀರಿಯರ್ ಮಾಡೋದಿದ್ರೆ, ಆಮೇಲೆ ಇನ್ನೊಂದು ವಿಚಾರ ಇದೆ, ಅದನ್ನು ಇಲ್ಲೇ ಕೇಳ್ತೀನಿ. ಸಣ್ಣ ಪುಟ್ಟ ನಮ್ದು ಆಫೀಸ್ಗಳಿದ್ರೆ, ಕಮರ್ಷಿಯಲ್ ಸ್ಟ್ರಕ್ಚರ್ ಇದ್ರೆ ಅದಕ್ಕೂ ಮಾಡ್ಕೊಡ್ತೀರಾ ಸರ್? ಖಂಡಿತ. ಈಗ ಸುಮಾರು ಈಗ ಲೈಕ್ ಸರ್ ಆಲ್ರೆಡಿ ಸರ್ ನೀವು ನಂಬಲ್ಲ, ಅರೌಂಡ್ ಒಂದು 40-42 ಬೇಕರೀಸ್ ಗಳನ್ನ ಮಾಡಿದೀವಿ ಸರ್. ಬೇಕರಿ ಇಂಟೀರಿಯರ್ಸ್. ಕೆಲವ್ರು ಏನ್ ಮಾಡ್ತಾರೆ, ಕೆಲವರು ಆಡಿಟಿಂಗ್ ಆಫೀಸಿಗೆ ಮಾಡಿಸ್ಕೊಳ್ಳೋರು ಇರ್ತಾರೆ, ಈ ತರದ ಆಫೀಸಸ್ ಗೆಲ್ಲಾನು ಮಾಡಿದೀವಿ. ಸೊ ಆ ತರದಿತ್ತು ಕಮರ್ಷಿಯಲ್ ಅಂತ ಹೇಳಿದ್ರು ಹೇಳ್ಬೋದು. ಖಂಡಿತ ಅದನ್ನು ಕೂಡ ಆಪ್ಷನ್ಸ್ ಇದೆ, ಮಾಡ್ಕೊಡ್ತೀವಿ. ಟೋಟಲಿ ನೀವೇನ್ ವುಡ್ ಅಲ್ಲಿ ಮಾಡ್ತೀರಾ ಅದಕ್ಕಿಂತ ಕಡಿಮೆ ಆಗುತ್ತೆ. ಖಂಡಿತ, ದಟ್ ಇಸ್ ದ ಮೇನ್ ಇದು ಸರ್. ಹೌದು, ಅದಕ್ಕಿಂತ ಕಡಿಮೆ ಆಗುತ್ತೆ, ಅದಕ್ಕಿಂತ ಬೇಗ ಟೈಮ್ ಅಲ್ಲಿ ಇದು ಕೆಲಸ ಮುಗಿಯುತ್ತೆ, ಅದಕ್ಕಿಂತ ಡ್ಯೂರೇಬಿಲಿಟಿ ಜಾಸ್ತಿ ಬರುತ್ತೆ. ಇಷ್ಟು ವಿಚಾರ, ಇಷ್ಟೇ ಫ್ಯಾಕ್ಟ್ ಇದ್ರಲ್ಲಿ. ಸೊ ಸೌಂಡ್ ಬರುತ್ತೆ, ಕಿತ್ತೋಗುತ್ತೆ, ಇದು ಯಾವ್ದು ಕೂಡ ಆಗೋದಿಲ್ಲ. ಮೇಜರ್ ಆಗಿ ನಿಮ್ಗೆ ಏನ್ ಕ್ವಾಲಿಟಿ ಬೇಕು ಅದನ್ನ ಸರ್ಗೆ ಹೇಳಿದ್ರೆ ಖಂಡಿತವಾಗಿ ಅವ್ರು ಮಾಡಿಸ್ಕೊಡ್ತಾರೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರ, ಹೆಗ್ಗದ್ದೆ ಸ್ಟುಡಿಯೋಗೆ ಇಷ್ಟೊಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀರಾ. ಸೊ ಓನರ್ ಕೂಡ ಮಾತಾಡಿಸಿದೆ ನಾನು, ಅವರ ಅಭಿಪ್ರಾಯನೂ ಕೂಡ ನಮ್ಮ ವೀಕ್ಷಕರಿಗೆ ತಲುಪಿಸಿದ್ದೀನಿ. ಸೊ ಇನ್ನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ, ಎಲ್ಲರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ನಾನು ಕೂಡ ಅನ್ಕೊಂತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಈಗ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನಿಮ್ಮ ಮನೆಯನ್ನ ಸುಂದರವಾಗಿ ಇರಿಸ್ಕೋಬೇಕು, ಕಡಿಮೆ ರೇಟಲ್ಲಿ ಮಾಡ್ಕೋಬೇಕು, ಡ್ಯೂರಬಿಲಿಟಿ ಜಾಸ್ತಿ ಬರಬೇಕು, ಅಥವಾ ಬೇಗ ಮುಗಿಬೇಕು ಈ ಇಂಟೀರಿಯರ್ ವರ್ಕ್ ಅನ್ನೋದು ಇದ್ರೆ, ಸೊ ನೀವು ಭರತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.